ಉಪಚುನಾವಣೆ ಗೆಲ್ಲಿಕ್ಕೆ ಪಣ ಸಿಎಂ ವರ್ಸಸ್ ಬಿಎಸ್ವೈ ರಣತಂತ್ರ. ಪೂರ್ಣಾವಧಿ ಸಿಎಂ ಅಂದಿದ್ಯಾಕೆ ಅಹಿಂದ ದಾಳ ಉಳಿಸಿದ್ರ ಸಿದ್ದು. ಎರಡು ಪಕ್ಷಗಳಲ್ಲೂ ಬಣ ರಾಜಕೀಯ. ಭಿನ್ನಮತ ಮೀರಿ ಗೆಲ್ಲೋದ್ಯಾರು? ಬೈ ಎಲೆಕ್ಷನ್ ಅಖಾಡ. ನ್ಯೂಸ್ 18 ಬಿಗ್ ಕವರೇಜ್. ಉಪಸಮರ ಸಾಕಷ್ಟು ಕುತೂಹಲ ಕೆಡೆ ಮಾಡಿಕೊಡ್ತಾ ಇದೆ. ಇದೇ ಸಂದರ್ಭದಲ್ಲಿ ನಿನ್ನೆ ಸಿದ್ದರಾಮಯ್ಯನವರು ಮಾತನಾಡ್ತಾ ನಮ್ಮದೇ ಸರ್ಕಾರ ಇನ್ನೂ 2 ವರ್ಷ ಇರುತ್ತೆ, ನಾನೇ ಮುಖ್ಯಮಂತ್ರಿ ಆಗಿರ್ತೀನಿ 2 ವರ್ಷ ಅಂತ ಹೇಳಿದ್ರು. ಆ ಮಾತು ಏನನ್ನ ಇಂಡಿಕೇಟ್ ಮಾಡ್ತಾ ಇದೆ, ಯಾವ ಸಂದೇಶವನ್ನ ಕೊಡ್ತಾ ಇದೆ ಅನ್ನುವಂತ ಸಹಜವಾದಂತ ಪ್ರಶ್ನೆಗಳು ಮೂಡ್ತವೆ. ಅದರ ಜೊತೆಗೆ ಉಚ್ಚಾಟಿತ ನಾಯಕ ಯತ್ನಾಳ್ ಬಾಗಲಕೋಟೆಯಲ್ಲಿ ಪ್ರಚಾರದ ಅಖಾಡಕ್ಕೆ ಧುಮುಕ್ತಾ ಇದ್ದಾರೆ ನಾಳೆಯಿಂದ. ಅಂದ್ರೆ ಈಗಿರುವಂತ ಬಿಜೆಪಿ ನಾಯಕರ ಕೈಲಿ ಏನೂ ಆಗ್ಲಿಲ್ಲ, ಆ ಕಾರಣಕ್ಕೋಸ್ಕರನೇ ಯತ್ನಾಳ್ ಅವ್ರನ್ನ ಕೊನೆಯದಾಗಿ ತಂತ್ರದ ಭಾಗವಾಗಿ ಗೆಲ್ಲುವಂತ ನಿಟ್ಟಿನಲ್ಲಿ ಕರ್ಸ್ಕೊಳ್ಳಾಗ್ತಾ ಇದೆಯಾ ಅನ್ನುವಂಥ ಪ್ರಶ್ನೆಗಳು ಕೂಡ ಸಹಜವಾಗಿ ಮೂಡುವಂಥದ್ದು. ಯಾಕೆಂದ್ರೆ ಬೇಕು 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 ಬಾಗಲಕೋಟೆಗೆ ಯತ್ನಾಳ್ ಅವ್ರನ್ನ ಕರೆಸಬೇಕು, ಹಿಂದೂ ಮತಗಳು ಬೀಳಬೇಕು ಅಂದ್ರೆ ಯತ್ನಾಳ್ ಅವರ ಅನಿವಾರ್ಯತೆ ಇದೆ ಅನ್ನುವಂಥದ್ರ ಬಗ್ಗೆ ಎಲ್ಲ ಸಾಕಷ್ಟು ಬೇಡಿಕೆ ಇತ್ತು ಅಂತ ಹೇಳಲಾಗ್ತಾ ಇತ್ತು. ಈ ಸಂದರ್ಭದಲ್ಲಿ ಅವರು ಎಂಟ್ರಿ ಕೊಡ್ತಾ ಇರುವಂಥದ್ದು ಸಹಜವಾಗಿ ಬಿಜೆಪಿ ನಾಯಕತ್ವ ಎಲ್ಲಿಗೆ ಹೋಗಿ ತಲುಪಿದೆ ಅನ್ನುವಂಥ ಪ್ರಶ್ನೆಯನ್ನ ಕೂಡ ಮೂಡಿಸ್ತಾ ಇದೆ. ಇದ್ರ ಬಗ್ಗೆ ಮಾತನಾಡೋಣ. ಇನ್ನು ಉಪಸಮರ ಗೆಲ್ಲಿಕ್ಕೆ ತಂತ್ರ ಪ್ರತಿತಂತ್ರ ಎರಡೂ ಪಕ್ಷಗಳಿಂದ ಆಗ್ತಾ ಇದೆ. ಕುಮಾರಸ್ವಾಮಿ ಅವರು ಇನ್ನೊಂದು 3 ದಿನ ಬಿಟ್ಕೊಂಡು ಅವರು ಕೂಡ ಪ್ರಚಾರದ ಅಖಾಡಕ್ಕೆ ಧುಮುಕಬಹುದು ಅಂತ ಹೇಳಲಾಗ್ತಾ ಇದೆ. ಎರಡೂ ಬಣಗಳಲ್ಲೂ ಕೂಡ ಒಳೇಟಿನ ಆತಂಕ ಸಹಜವಾಗಿ ಕಾಡ್ತಾ ಇದೆ. ಕಾಂಗ್ರೆಸ್ ಮತ್ತು ಬಿಜೆಪಿನಲ್ಲಿ ಪ್ರತಿಷ್ಠೆಯಾಗಿ ಸ್ವೀಕರಿಸಿದ್ದಾರೆ ಮುಖ್ಯಮಂತ್ರಿಗಳು. ಪೂರ್ಣಾವಧಿ ದಾಳವನ್ನ ಉಳಿಸಿರುವಂತದ್ದು ಸಿದ್ದರಾಮಯ್ಯ. ಒಂದೇ ಏಟಿಗೆ 2 ಹಕ್ಕಿ ಹೊಡೆಯುವಂತ ತಂತ್ರನ ಇದು. ವಿಜೇಂದ್ರ ಶಕ್ತಿ ಹೆಚ್ಚಿಸಲಿಕ್ಕೆ ಬಿಎಸ್ವೈ ರಣತಂತ್ರ. ದಾವಣಗೆರೆ ಬಣಗಳನ್ನ ಒಗ್ಗೂಡಿಸಿ ಕ್ಯಾಂಪೇನ್ ಅನ್ನ ಮಾಡಲಾಗ್ತದೆ. ಸಿದ್ದೇಶ್ವರ್ ಮತ್ತು ರೇಣುಕಾಚಾರ್ಯ ಬಣಗಳನ್ನು ಬಾಗಲಕೋಟೆಯಲ್ಲಿ ಬಿವೈ ವಿಜೇಂದ್ರ ಮತ್ತು ಒಂದ್ ಕಡೆ ಕಾಂಗ್ರೆಸ್ನಲ್ಲಿ ಸತೀಶ್ ಜಾರಕಿಹೊಳಿ ಅವರು ಮೊಕ್ಕಾಂ ಹೂಡಿದ್ದಾರೆ. ತಮ್ಮ ತಮ್ಮ ಅಭ್ಯರ್ಥಿಗಳನ್ನ ಗೆಲ್ಸ್ಕೊಂಡು ಬರುವಂತ ನಿಟ್ಟಿನಲ್ಲಿ ಹೋರಾಟ ಮಾಡುವಂತ ಪರಿಸ್ಥಿತಿ ಇದೆ. ಚರಂತಿಮಠ ಪರ ನಾಳೆ ಯತ್ನಾಳ್ ಪ್ರಚಾರವನ್ನ ಮಾಡಲಿದ್ದಾರಂತೆ. ಭಿನ್ನಮತ ಮೀರಿ 2 ಕ್ಷೇತ್ರಗಳಲ್ಲಿ ಗೆಲ್ಲೋದ್ಯಾರು ಹಾಗಾದ್ರೆ ಅನ್ನುವಂಥ ಕುತೂಹಲ ಇದೆ. ದಾವಣಗೆರೆ ದಂಗಲ್ ಹೇಗಿದೆ, ಯಾರ್ಯಾರು ಏನೇನು ಮಾತನಾಡಿದ್ದಾರೆ ಒಮ್ಮೆ ಕೇಳ್ಕೊಂಬರೋಣ. वहाँ के लोगों में गुस्सा है, दोनों बातें सही है। कांग्रेस पार्टी ने मुसलमानों की हक तलफी की है, नाइंसाफी की है, उनके हक को मारा है। ये मौका था कि उसको ये हक दे करके वो और करीब करती मुसलमानों को, और उसने बजाय इसके कि और दूर कर दिया। रहा ये गुस्सा वहाँ के लोगों में, सिर्फ वहीं के लोगों में नहीं, पूरे मुल्क के मुसलमानों में, बिलखुसूस सूबे के मुसलमानों में गुस्सा है, और ये फितरी बात है, होना चाहिए। In Hindi, I gave you the answer in Hindi. ಎಲ್ಲ ಬರ್ತಾರೆ ನಡಿಯಪ್ಪ, ಅವ್ರ ಡ್ಯೂಟಿ ಬೇರೆ, ಎಲ್ಲ ಡ್ಯೂಟಿ ಕೊಟ್ಟಿದೀವಿ, ಎಲ್ಲ ಮೇಲೆ ಲಾಸ್ಟ್ ಬರ್ತಾರೆ. ಎಲ್ಲ ಬರ್ತಾರೆ ನಡಿಯಪ್ಪ, ಅವ್ರ ಡ್ಯೂಟಿ ಬೇರೆ, ಎಲ್ಲ ಡ್ಯೂಟಿ ಕೊಟ್ಟಿದೀವಿ, ಎಲ್ಲ ಮೇಲೆ ಲಾಸ್ಟ್ ಬರ್ತಾರೆ. ಅದು ಎಲ್ಲರೂ ಪರಿಚಯ ಇದ್ದಾರೆ, ಯಾರು ಏನು ಹೊರಗಿನರಲ್ಲ, ಎಲ್ಲ ಮನೆಯವರೇ, ಎಲ್ಲ ಕಾಂಗ್ರೆಸ್ ಫ್ಯಾಮಿಲಿಯವರೇ ಕೂತ್ಕೊಂಡು ಮಾತಾಡಿ ಯಾರ್ಯಾರು ವಾಪಸ್ ತಕ್ಕಂತಾರೆ ಎಲ್ಲರೂ ತೆಗಿಸ್ತೀವಿ. ಓಟು ಡಿವೈಡ್ ಆಗ್ಬೋದು. ನಾನು ಮುಸಲ್ಮಾನ್ ಬಾಂಧವರಿಗೂ ಹೇಳಕ್ಕೆ ಇಷ್ಟಪಡ್ತೀನಿ, ಇನ್ನೇನಾದರೂ ಇವು ಕ್ಯಾಂಡಿಡೇಟ್ಗೆ 26 ವರ್ಷನೋ 27 ವರ್ಷನೋ ಅದೇ ಮುಂದುವರೆದ್ರೆ ಇನ್ನು 50 ವರ್ಷ ಇಲ್ಲ. ನಿಮ್ಮ ಜನ್ರೇಷನ್ನು ಇಲ್ಲ, ನಿಮ್ಮ ಮಕ್ಕಳ ಜನ್ರೇಷನ್ನು ಇಲ್ಲ, ನಿಮ್ಮ ಮೊಮ್ಮಕ್ಕಳು ಅರ್ಜಿ ಹಾಕ್ಬೋದನೋ. ಕಾಂಗ್ರೆಸ್ ಸೋತ್ರೆ ಮಾತ್ರ ನಿಮಗೊಂದು ಅವಕಾಶ, ಇಲ್ಲ ಅಂತ ಹೇಳಿದ್ರೆ ನಿಮ್ಗೆ ಅವಕಾಶ ಇಲ್ಲ. ಇಲ್ಲಿ ಬಾಗಲಕೋಟೆ ಬ್ಯಾಟಲ್ನಲ್ಲಿ ಸಿಎಂ ಮಾತನಾಡಿದ್ದಾರೆ. ನಾನೇ ಇರ್ತೀನಿ, ನಾನೇ ಮುಖ್ಯಮಂತ್ರಿ ಆಗಿರ್ತೀನಿ, ನಮ್ಮದೇ ಸರ್ಕಾರ ಇರುತ್ತೆ ಅಂತ ಹೇಳಿದ್ದಾರೆ. ಇದರ ಹಿಂದೆ ಸಾಕಷ್ಟು ಲೆಕ್ಕಾಚಾರ ಇದೆ, ಅದ್ರ ಬಗ್ಗೆ ನಾವು ಮಾತನಾಡೋಣ. ಆದ್ರೆ ಸಿದ್ದರಾಮಯ್ಯನವರು ಏನ್ ಮಾತನಾಡಿದ್ರು, ಬಿಜೆಪಿಗರು ಏನ್ ಮಾತನಾಡ್ತಾ ಇದ್ದಾರೆ ನೋಡೋಣ. ಇನ್ನೂ 2 ವರ್ಷ ನಾವೇ ಅಧಿಕಾರದಲ್ಲಿರ್ತೀವಿ, ನಾನೇ ಈ ರಾಜ್ಯದ ಮುಖ್ಯಮಂತ್ರಿ, ಈ ಕ್ಷೇತ್ರದ ಅಭಿವೃದ್ಧಿ ಆಗ್ಬೇಕಂದ್ರೆ ಕಾಂಗ್ರೆಸ್ಸಿನ ಪ್ರತಿನಿಧಿ ಆಯ್ಕೆಯಾದರೂ ಮಾತ್ರ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಆದರೆ ಯಾಕೇನೋ ಗೊತ್ತಿಲ್ಲ, ಮಾನ್ಯ ಮುಖ್ಯಮಂತ್ರಿಗಳು ಬಾಗಲಕೋಟೆಯ ಬಿಸಿಲಿನ ಪರಿಣಾಮವೋ ಅಥವಾ ಸೋಲಿನ ಹತಾಶೆ ಭಯ ಕಾಡ್ತಾ ಇದೆಯೋ, ಮುಖ್ಯಮಂತ್ರಿಗಳು ಬಹಳ ಹತಾಶರಾಗಿ ನನ್ನನ್ನು ಟೀಕೆ ಮಾಡಿದ್ದಾರೆ. ಆದರೆ ಸೋಲಿನ ಭೀತಿಯಿಂದ ಎಲ್ಲಿ ನನ್ನ ಸರ್ಕಾರಕ್ಕೆ ಆಪತ್ತು ಬರುತ್ತೋ, ಸೋತ್ರೆ ಎಲ್ಲಿ ಡಿ.ಕೆ. ಶಿವಕುಮಾರ್ ನನ್ನನ್ನು ತೆಗೆದು ಅವರು ಮುಖ್ಯಮಂತ್ರಿ ಆಗ್ಬಿಡ್ತಾರೋ, ಆ ಭೀತಿಯಿಂದ 5 ದಿನಗಳು ಇಲ್ಲಿ ಠಿಕಾಣಿ. ಒಬ್ಬ ಮುಖ್ಯಮಂತ್ರಿ
ಇಷ್ಟೊಂದು ಆಡಳಿತ ವ್ಯವಸ್ಥೆಯನ್ನ ತನ್ನ ಹಿಂದೆ ಇಟ್ಕೊಂಡು 5 ದಿನ ಇಲ್ಲಿ ಇರಬೇಕು ಅಂತ ಅವ್ರಿಗೆ ಯಾಕೆ ಅನ್ಸಿರ್ಬೇಕು? ಇಡೀ ಸರ್ಕಾರ ಅವರಿಂದ ಇರ್ತದೆ, ಸರ್ಕಾರಿ ಯಂತ್ರ ಅವರಿಂದ ಕೆಲಸ ಮಾಡ್ತದೆ. ಈಗ ಅವರ ಕಾರ್ಯಕರ್ತರು ಸಿಗ್ತಾ ಇಲ್ಲ ಅವರಿಗೆ ಕೆಲಸ ಮಾಡ್ಲಿಕ್ಕೆ. ಇದೆಲ್ಲದ್ರ ಬಗ್ಗೆನೂ ಕೂಡ ಮಾತನಾಡ್ತಾ ಹೋಗೋಣ. ನಮ್ಮ ಜೊತೆ ಬಿಜೆಪಿಯಿಂದ ಗೋವಿಂದರಾಜ್ ಅವರು, ಕಾಂಗ್ರೆಸ್ನಿಂದ ನಟರಾಜ್ ಗೌಡರು ಜಾಯ್ನ್ ಆಗಿದ್ದಾರೆ. ಇಬ್ಬರಿಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ನಟರಾಜ್ ಗೌಡರಿಂದ ಆರಂಭ ಮಾಡ್ತೀನಿ. ನಟರಾಜ್ ಗೌಡ್ರೆ, ಬಾಗಲಕೋಟೆಯಲ್ಲಿ ಮುಖ್ಯಮಂತ್ರಿಗಳ ಮಾತನ್ನ ಕೇಳಿಸ್ಕೊಂಡಿದ್ದೀರಿ. ನಮ್ಮದೇ ಸರ್ಕಾರ ಇರುತ್ತೆ, ಓಕೆ, ನಾನೇ ಮುಖ್ಯಮಂತ್ರಿ ಆಗಿರ್ತೀನಿ ಅಂತ ಪದೇ ಪದೇ ಹೇಳುವಂತ ಪರಿಸ್ಥಿತಿ ಯಾಕೆ ಬರ್ತಾ ಇದೆ ಅಂತ, ಇದರ ಹಿಂದಿನ ಉದ್ದೇಶ ಆದ್ರೂ ಏನು? ಯಾಕಂದ್ರೆ ಈಗ ಬಹಳ ಸಲ ಚರ್ಚೆಗಳಾಗ್ತಾ ಇತ್ತು, ಒಂದು ಗೊಂದಲ ಮೂಡಿತ್ತು, ಅದಕ್ಕೆಲ್ಲ ಒಂದು ತಿಳಿ ಹೇಳ್ತಾ ಇದ್ದಾರೆ. ಯಾಕಂದ್ರೆ ನೋಡಿ, ಬಿಗಿ ಇರ್ಬೇಕು, ಆಡಳಿತದಲ್ಲಿ ಬಿಗಿ ಇರ್ಬೇಕು, ಅಧಿಕಾರಿಗಳಾಗ್ಲಿ ಅಥವಾ ಬೇರೆಯವರಾಗ್ಲಿ ಬಿಗಿ ಇರ್ಬೇಕು, ಕಾರ್ಯಕರ್ತರು ಕೂಡ ಅಷ್ಟೇ ಸ್ಪಷ್ಟವಾಗಿರ್ಬೇಕು. ಅದಕ್ಕಾಗಿ ಅವ್ರು ಇವತ್ತು ಮುಖ್ಯಮಂತ್ರಿ ಆಗಿದ್ದಾರೆ, 140 ಶಾಸಕರ ಜೊತೆ ಇದ್ದಾರೆ. ಹಾಗಾಗಿ ಮತ್ತೆ ಅದನ್ನು ಪುನರಚನೆ ಮಾಡೋದೇ ತಪ್ಪಿಲ್ಲ. ಮುಖ್ಯಮಂತ್ರಿಗಳು ಇನ್ನು 20 ಬಾರಿ ಅದು ಹೇಳಿದ್ರು ಕೂಡ ಸತ್ಯಸತ್ಯವಾಗಿ ಇರುತ್ತದೆ. ಏನಾದ್ರೂ ಬದಲಾವಣೆ ಇದ್ರೆ ಹೈಕಮಾಂಡ್ ಅಂತ ಆಲ್ರೆಡಿ ಸ್ಪಷ್ಟವಾಗಿ ಹೇಳಿದ್ದಾರೆ. ಯಾರೋ ಮಾಧ್ಯಮದವರು ಮತ್ತೆ ಕಾರ್ಯಕರ್ತರು ಕೆಲವರು ಬದಲಾವಣೆ ಮಾಡಿದಾಗ ಅವರು ಅದು ಸ್ಪಷ್ಟವಾಗಿ ಹೇಳಿದ್ದಾರೆ, ನಾನೇ ಮುಖ್ಯಮಂತ್ರಿ ಆಗಿರ್ತೀನಿ ಅಂತ. ಅದು ಸಮಂಜಸವಾಗಿದೆ. ಮತ್ತೆ ಅದನ್ನೇನಿಲ್ಲ, ಅದು ನಮ್ಗೆ ಬಾಗಲಕೋಟೆ ಮತ್ತೆ ದಾವಣಗೆರೆ ದಕ್ಷಿಣ ಎರಡೂ ಕ್ಷೇತ್ರಗಳಲ್ಲಿ ಕಡಿಮೆ ಅಂದ್ರೆ 30-40 ಸಾವಿರಗಳ ಮತಗಳ ಅಂತರದಲ್ಲಿ ಗೆಲ್ತೀವಿ ಅನ್ನೋ ಒಂದು ಭರವಸೆ ನಮ್ಮ ಆಂತರಿಕ ಸಮೀಕ್ಷೆಯಿಂದ ಬಂದಿದೆ. ಬಿಜೆಪಿ ಯಾಕೆ ದುರ್ಬಲ ಕ್ಯಾಂಡಿಡೇಟ್ ಹಾಕಿದೆ ದಾವಣಗೆರೆ ನಮ್ಗೆ ಗೊತ್ತಿಲ್ಲ. ಬಾಗಲಕೋಟೆಯಲ್ಲೂ ಕೂಡ ಅವರ ಸಂಘಟನೆ ಬಹಳ ದುರ್ಬಲವಾಗಿದೆ. ಬಿಜೆಪಿ ಮತ್ತೆ ರಾಜ್ಯಾಧ್ಯಕ್ಷರಿಗೆ ಯಾರು ಗೌರವ ಕೊಡ್ತಾ ಇಲ್ಲ, ಕಿಂಚಿತ್ ಗೌರವ ಕೊಡ್ತಾ ಇಲ್ಲ. ನಮ್ಮ ಸಂಘಟನೆ ನಿರಂತರವಾಗಿತ್ತು. ಮಾನ್ಯ ಡಿ ಕೆ ಶಿವಕುಮಾರ್ ಅವರು 2 ಕಡೆ ಒಂದು ಸಂಘಟನೆ ನಿರಂತರವಾಗಿ ಮಾಡಿದ್ರು. ಮತ್ತೆ ಸರ್ಕಾರದ ಅಭಿವೃದ್ಧಿ ಕಾರ್ಯಕ್ರಮಗಳು, ಗ್ಯಾರಂಟಿ ಯೋಜನೆಗಳು, ನಮ್ಮ ಅಭ್ಯರ್ಥಿ ಮತ್ತೆ ನಮ್ಮ ಚುನಾವಣಾ ತಂತ್ರಗಾರಿಕೆಯಿಂದ ಎರಡೂ ಕ್ಷೇತ್ರದಲ್ಲಿ ಸುಮಾರು 30-40 ಸಾವಿರ ಮತಗಳ ಅಂತಲ್ಲಿ ಗೆಲ್ತೀವಿ. ಅಲ್ಲ, ಇಲ್ಲಿ ಮೇನ್ಲಿ ಸಿದ್ದರಾಮಯ್ಯನವರ ಹೇಳಿಕೆಯಿಂದ ಅಹಿಂದ ಮತಗಳನ್ನ ಗ್ರಾಬ್ ಮಾಡುವಂತ ಮೇನ್ ಸ್ಟ್ರಾಟಜಿ. ಯಾಕೆಂದ್ರೆ ಸಿದ್ದರಾಮಯ್ಯನವರಿಗೆ ತುಂಬಾ ಅನಿವಾರ್ಯ ಬಾಗಲಕೋಟೆಯಲ್ಲಿ ಗೆಲ್ಲೇಬೇಕು ಅನ್ನುವಂಥದ್ದು. ಯಾಕೆಂದ್ರೆ ತಮ್ಮ ಆಪ್ತನನ್ನ ಗೆಲ್ಲಿಸ್ಕೊಂಡು ಬರಲೇಬೇಕಾಗಿರುವಂತ ಅನಿವಾರ್ಯತೆ ಇದೆ. ಸೊ ಹೀಗಾಗಿನೇ ಈ ಸ್ಟೇಟ್ಮೆಂಟ್ ಬಂದಿದ್ದು. ಯಾವುದೇ ಗೊಂದಲ ಪಡಬೇಡಿ ಅನ್ನೋ ಕಾರಣಕ್ಕೋಸ್ಕರ. ಯಾಕೆ ಹೇಳ್ತಾ ಇದೀನಿ ಅಂದ್ರೆ, ಅದಕ್ಕೊಂದು ಆಡ್ ಆನ್ ಮಾಡ್ಬಿಡ್ತೀನಿ ನಟರಾಜ್ ಗೌಡ್ರೆ. ಯಾಕೆಂದ್ರೆ 2023ರ ಸಂದರ್ಭದಲ್ಲೂ ನಟರಾಜ್ ಗೌಡ್ರೆ 2023ರ ಸಂದರ್ಭದಲ್ಲೂ ಒಕ್ಕಲಿಗರಿಗೆ ಒಂದು ಅವಕಾಶ ಬಂದಿದೆ, ವೋಟ್ ಹಾಕಿ ಅಂತ ಡಿ ಕೆ ಶಿವಕುಮಾರ್ ಅವರು ಕೇಳ್ಕೊಂಡಿದ್ರು. ಅದೇ ರೀತಿಯಾಗಿ ಸಿದ್ದರಾಮಯ್ಯನವರು ಮತ್ತೊಮ್ಮೆ ಮುಖ್ಯಮಂತ್ರಿ ಆಗ್ಬೇಕು, ವೋಟ್ ಹಾಕಿ ಅಂತೆಲ್ಲ ಕೇಳ್ಕೊಂಡಿದ್ರಲ್ಲ, ಅದೇ ರೀತಿಯಾದಂತ ಪರಿಸ್ಥಿತಿ ಫೇಸ್ ಮಾಡ್ತಾ ಇದ್ದಾರೆ ಇವಾಗ. ಈಗ ರಾಜಕೀಯಕ್ಕಾಗಿ ಕೆಲವು ಹೇಳಿಕೆಗಳು ಅಗತ್ಯ ಇರ್ತದೆ, ಅದ್ರೊಳಗೆ ಎರಡನೇ ಮಾತಿಲ್ಲ. ಮಾನ್ಯ ಸಿದ್ದರಾಮಯ್ಯನವರು ಇಡೀ ರಾಜ್ಯದಲ್ಲಿ ಅತ್ಯಂತ ಪ್ರಭಾವಶಾಲಿ ಮಾಸ್ ಲೀಡರ್ ಅಂತ ಹೇಳ್ಬೋದು. ಅವರನ್ನ ನಾವು ಸಿದ್ದರಾಮೋತ್ಸವ ಕಾರ್ಯಕ್ರಮ ನೋಡಿದ್ವಿ, 15 ಲಕ್ಷ ಜನ 12 ಲಕ್ಷ ಜನ ಯಾವ ರೀತಿಯಾಗಿ ಭಾಗವಹಿಸಿ ನೋಡಿದ್ವಿ. ಅವರ ಮಾಸ್ ಲೀಡರ್ ಯಾರು ಅವ್ರನ್ನ ಬೀಟ್ ಮಾಡ್ಲಿಕ್ಕೆ, ಅವ್ರನ್ನ ಚಾಲೆಂಜ್ ಮಾಡ್ಲಿಕ್ಕೆ ಇಡೀ ರಾಜ್ಯದಲ್ಲಿ ಯಾರು ಸಾಧ್ಯ ಇಲ್ಲ, ಅದಂತೂ ಸ್ಪಷ್ಟ. ಆದರೆ ಈ ಚುನಾವಣಾ ಸಮಯದಲ್ಲಿ ಕೆಲವು ತಂತ್ರಗಾರಿಕೆಗಳು ಬೇಕಾಗ್ತದೆ, ಕೆಲವು ಮಾಹಿತಿಗಳನ್ನ ಕೊಡಬೇಕಾಗ್ತದೆ, ಕೆಲವು ಮೆಸೇಜ್ಗಳನ್ನ ಕೊಡಬೇಕಾಗ್ತದೆ. ಸಿದ್ದರಾಮಯ್ಯನವರು ಸ್ಪಷ್ಟವಾಗಿ ಅಹಿಂದ ನಾಯಕರಾದ್ರೂ ಕೂಡ ಲಿಂಗಾಯತರು ಅತಿ ಹೆಚ್ಚಾಗಿ ಕಾಂಗ್ರೆಸ್ ಪಕ್ಷಕ್ಕೆ 35 ಶಾಸಕರು ಲಿಂಗಾಯತರು ಗೆದ್ದು ಬಂದಿದ್ದಾರೆ. ಒಕ್ಕಲಿಗರಿಗೂ ಅತಿ ಹೆಚ್ಚಾಗಿ ಗೆದ್ದು ಬಂದಿದ್ದಾರೆ. ಎಲ್ಲರ ಪ್ರಭಾವ, ಎಲ್ಲರ ನಾಯಕತ್ವ, ಸಾಮೂಹಿಕ ನಾಯಕತ್ವದಲ್ಲೇ ನಾವು ಸಂಘಟನೆ ಮಾಡಿ ಗೆದ್ದಿರ್ತಕ್ಕಂಥದ್ದು. ಮಾನ್ಯ ಡಿ ಕೆ ಶಿವಕುಮಾರ್ ಹಳೆ ಮೈಸೂರು ಭಾಗದಲ್ಲಿ ಖಂಡಿತವಾಗಿ ಅವರ ಸಂಘಟನೆ, ಅವರ ವರ್ಚಸ್ಸು ಖಂಡಿತವಾಗಿ ಇನ್ಕ್ರೀಸ್ ಆಗಿದೆ. ಸಂಘಟನೆ ಇಡೀ ರಾಜ್ಯದಲ್ಲಿ ಚೆನ್ನಾಗಿ ಸಂಘಟನೆ ಮಾಡಿದ್ದಾರೆ. ಅವರು ಮಾನ್ಯ ಖರ್ಗೆ ಸಾಹೇಬರು, ಸಿದ್ದರಾಮಯ್ಯನವರು ಅದೇ ರೀತಿಯಾಗಿ ಸುಮಾರು ಎಲ್ಲಾ ಹಿರಿಯ ನಾಯಕರು ಸೇರಿನೇ ಸರ್ಕಾರ ತರಲಿಕ್ಕೆ ಸಾಧ್ಯ ಆಗಿರ್ತಕ್ಕಂಥದ್ದು. ಬಟ್ ಸಿದ್ದರಾಮಯ್ಯನವರು ಈಸ್ ಅ ಮಾಸ್ ಲೀಡರ್, ಅದನ್ನ ಯಾರು ಅಲ್ಲಗಲಿಕ್ಕೆ ಸಾಧ್ಯ ಇಲ್ಲ. ಸಿದ್ದರಾಮಯ್ಯನವರು ಚುನಾವಣಾ ಪ್ರಚಾರವನ್ನ 5 ದಿನ ಮಾಡ್ತಾರೆ, ಹೌದು ಮಾಡ್ತಾರೆ. ಯಾಕಂದ್ರೆ ಚುನಾವಣೆ ನಾವು ಗಂಭೀರವಾಗಿ ತಗೊಂಡಿದ್ದೀವಿ. ನಾವು ಸರ್ಕಾರ ಬೈ ಎಲೆಕ್ಷನ್ ಯಾವಾಗ್ಲೂ ಸರ್ಕಾರ ಪರವಾಗಿರ್ತದೆ ಅಂತ ನಾವು ಸುಮ್ಮನೆ ಯಾಮಾರೋದಿಲ್ಲ. ಚನ್ನಪಟ್ಟಣ, ಶಿಗ್ಗಾಂವ್ ಯಾವ ರೀತಿಯಾಗಿ ಚುನಾವಣೆ, ಸಂಡೂರು ಚುನಾವಣೆ ಆಯ್ತು, ಅದೇ ರೀತಿ ಚುನಾವಣೆ ಆಗಬೇಕು ಅನ್ನೋದನ್ನ ನಾವು ತೀರ್ಮಾನ ಮಾಡಿದ್ದೀವಿ. ಖಂಡಿತವಾಗಿ ಆಗ್ತದೆ. ಓಕೆ ಗೋವಿಂದರಾಜ್ರೆ, ಇಲ್ಲಿ ಮೇನ್ಲಿ ನೋಡ್ತಾ ಇದೀವಲ್ಲ, ಸಿದ್ದರಾಮಯ್ಯನವರು ತಮ್ಮದೇ ಆದಂತ ದಾಳವನ್ನ ಉಳಿಸ್ತಾ ಇದ್ದಾರೆ, ಕಾಂಗ್ರೆಸ್ನವರು ಕೂಡ ದಾಳವನ್ನ ಉಳಿಸ್ತಾ ಇದ್ದಾರೆ. ಆದ್ರೆ ನಿಮ್ಮಲ್ಲಿರುವಂತ ನಾಯಕತ್ವ ಎಲ್ಲಿಗೆ ಬಂದಿದೆ ಅಂತ, ಯತ್ನಾಳ್ ಅವ್ರನ್ನ ಕಾಡಿಬೇಡಿ ಈಗ ಪ್ರಚಾರಕ್ಕೆ ಕರ್ಕೊಂಬರಂಗಾಗಿದೆಯಲ್ಲ ಅಂತ ಬಾಗಲಕೋಟೆಯಲ್ಲಿ. ಖಂಡಿತ ನಾವು ಯತ್ನಾಳ್ ಅವ್ರನ್ನ ಚುನಾವಣೆಯಲ್ಲಿ ಅವ್ರು ಬಂದ್ರೆ ನಾವು ಸ್ವಾಗತ ಮಾಡ್ತೀವಿ ಅಂತ ನಮ್ಮ ರಾಜ್ಯಾಧ್ಯಕ್ಷ ಆಲ್ರೆಡಿ ಹೇಳಿದಾಗಿದೆ ಸರ್. ಓಕೆ, ನಮ್ಗೆ ಉಪಚುನಾವಣೆ ಇರ್ಬೋದು, ಯಾವುದೇ ಚುನಾವಣೆ ಇರ್ಬೋದು, ನಮ್ಮ ಇರ್ತಕ್ಕಂಥದ್ದು ನಮ್ಮ ಹೋರಾಟ ಭಾರತೀಯ ಜನತಾ ಪಾರ್ಟಿ ಗೆಲ್ಬೇಕು ಅಂತ ಹೇಳ್ಬಿಟ್ಟು, ನಮ್ಮ ಅಭ್ಯರ್ಥಿನ ಗೆಲ್ಲಿಸ್ಕೊಬೇಕು ಅಂತ ಹೇಳ್ಬಿಟ್ಟು ಇವತ್ತು ಸಾಕಷ್ಟು ನಾಯಕರುಗಳು ಬಾಗಲಕೋಟೆ ಇರ್ಬೋದು ಮತ್ತೆ ದಾವಣಗೆರೆ ದಕ್ಷಿಣದಲ್ಲಿ ಸಾಕಷ್ಟು ಕೆಲಸಗಳು ಮಾಡ್ತಾ ಇದ್ದಾರೆ. ನಿನ್ನೆ ಯಡಿಯೂರಪ್ಪನವ್ರು ಇರ್ಬೋದು, ಇವತ್ತು ಬಾಗಲಕೋಟೆಯಲ್ಲಿ ಇವತ್ತು ಪ್ರಚಾರ ಮಾಡ್ತಾ ಇದ್ದಾರೆ. ಹೀಗೆ ಎಲ್ಲಾ ನಾಯಕರುಗಳು ಒಗ್ಗೂಡಿ ಸರಿ ನಮ್ಮ ಭಾರತೀಯ ಜನತಾ ಪಾರ್ಟಿನ ಅಭ್ಯರ್ಥಿನ ಗೆಲ್ಸ್ಕೊಬೇಕು,
ಯಾಕೆಂದ್ರೆ ಇವತ್ತು ಕಾಂಗ್ರೆಸ್ ಸರ್ಕಾರದ ಒಂದು ದುರಾಡಳಿತ ಇವತ್ತು ರಾಜ್ಯದಲ್ಲಿ ಎದ್ದು ಕಾಣ್ತಾ ಇದೆ. ಯಾಕೆಂದ್ರೆ ಜನರ ವಿಶ್ವಾಸ ಕಳ್ಕೊಂಡು ಇವತ್ತು ಸಿಎಂ ಇರ್ಬೋದು ಮತ್ತೆ ಉಪಮುಖ್ಯಮಂತ್ರಿ ಇರ್ಬೋದು ಎಷ್ಟು ಸಾಹಸ ಮಾಡ್ತಾ ಇದ್ರೆ ಈ ಚುನಾವಣೆ ಗೆಲ್ಲೇಬೇಕು ಅಂತ ಹೇಳ್ಬಿಟ್ಟು. ಯಾಕೆಂದ್ರೆ ಜನರು ಇವತ್ತು ಈ ಸರ್ಕಾರದ ವಿರುದ್ಧವಾಗಿದ್ದಾರೆ. ಅದು ಆಲ್ರೆಡಿ ನೀವು ಮಾಧ್ಯಮದ ಮೂಲಕ ನೀವು ತೋರಿಸ್ತಾ ಇದ್ದೀರಾ ಜನರ ಭಾವನೆಗಳು ಇರ್ಬೋದು. ಯಾಕೆಂದ್ರೆ ಅಂತೆಲ್ಲ ಹೇಳಿಲ್ಲಪ್ಪ. ಅಲ್ಲ ನಾನು ಹೇಳೋದ್ರೆ ಜನರ ಭಾವನೆಗಳು ಗೊತ್ತಾಗ್ಬೇಕಲ್ಲ ಸರ್. ಈಗ ನಮ್ಗೆ ಹೆಚ್ಚಿನದಾಗಿ ಮಾಧ್ಯಮದವ್ರಿಗೆ ಒಂದು ಜನರ ಮತದಾರ ಒಂದು ಭಾವನೆ ನಿಮ್ಗೆ ಅರ್ಥ ಆಗುತ್ತಲ್ವಾ, ಯಾವ ರೀತಿ ವಾಸ್ತವಾಂಶ ಇದೆ ಅಂತ ಹೇಳ್ಬಿಟ್ಟು. ಇವತ್ತು ಏನು ಅಹಿಂದ ಅಂತ ಹೇಳ್ತಾರಲ್ವಾ, ಅಹಿಂದ ರೀತಿಯಲ್ಲಿ ನಾವು ದಾವಣಗೆರೆ ದಕ್ಷಿಣದಲ್ಲಿ ಇರ್ತಕ್ಕಂಥ ಅಹಿಂದ ವ್ಯಕ್ತಿ ಜನರು ಅವ್ರ ಪರವಾಗಿ ನಿಂತಿದ್ದಾರೆ. ಇವನ್ ಅಲ್ಪಸಂಖ್ಯಾತರು ಕೂಡ ಈ ಬಾರಿ ನಾವು ಬದಲಾವಣೆ ಬೇಕು ಅನ್ನೋ ಒಂದು ವಿಚಾರ ಇಟ್ಕೊಂಡು ಈ ಬಾರಿ ಭಾರತೀಯ ಜನತಾ ಪಾರ್ಟಿಗೆ ಒಂದು ಬೆಂಬಲಿಗರಾಗಿ ನನ್ನ ಪ್ರಶ್ನೆ ಇದ್ದಿದ್ದು, ಎಲ್ಲ ಘಟಾನುಘಟಿ ನಾಯಕರುಗಳೇ ಇದಾರಪ್ಪ ಬಿಜೆಪಿಯಲ್ಲಿ ಅಂತ ಹೇಳಿದ ಮೇಲೂ ಕೂಡ ಯತ್ನಾಳ್ ಅವರನ್ನ ಅವಲಂಬನೆ ಮಾಡುವಂತ ಪರಿಸ್ಥಿತಿ ಬಂದಿದೆಯಲ್ಲ ಅಂತ. ಒಬ್ಬರನ್ನ ಉಚ್ಚಾಟನೆ ಮಾಡಿದ ಮೇಲೂ ಕೂಡ ಬನ್ನಿ ನೀವು ಪ್ರಚಾರ ಮಾಡಿ ಗೆಲ್ತೀವಿ ಅಂತ ಹೇಳ್ತಾ ಇದ್ದೀರಾ ಅಂದ್ರೆ ಎಷ್ಟರ ಮಟ್ಟಿಗೆ ಡಿಪೆಂಡೆನ್ಸಿ ಇದೆ? ನಿಮ್ ನಾಯಕತ್ವ ಎಲ್ಲೋಯ್ತು ಅಂತ ನಾನು ಕೇಳ್ತಾ ಇರೋದು ಬಿಜೆಪಿ ಅವ್ರದ್ದು. ಖಂಡಿತ ನಮ್ಮ ಭಾರತೀಯ ಜನತಾ ಪಾರ್ಟಿಯ ನಾಯಕತ್ವ ಬಹಳ ಸದೃಢವಾಗಿದೆ. ಸಾಕಷ್ಟು ಜನ ನಾವು ಬಂದ್ ಕೆಲಸ ಮಾಡ್ತೀವಿ ಇಂದಾಗ ನಾವ್ ಯಾರನ್ನೂ ಬೇಡ ಅನ್ನೋ ಇದ್ರಲ್ಲಿ ನಾವು ಹೇಳೋದಿಲ್ಲ. ಒಂದು ಪಕ್ಷದ ವಿಚಾರವಾಗಿ ನಾವು ಪ್ರಚಾರ ಮಾಡ್ತೀವಿ, ಅಭ್ಯರ್ಥಿ ಗೆಲ್ಲೋ ರೀತಿಯಲ್ಲಿ ನಾವು ಕೆಲಸ ಮಾಡ್ತೀವಿ ಅಂದ್ರೆ ಯಾರಿಗ್ ಬೇಕಾದ್ರೂ ಸ್ವಾಗತ ಮಾಡ್ತೀವಿ, ಅದ್ರ ಪ್ರಶ್ನೆನೇ ಇಲ್ಲ. ನಾಳಿಕೆ ಇನ್ನೊಬ್ರು ಹೊಸ ಕಾರ್ಯಕರ್ತರು ಕಾಂಗ್ರೆಸ್ಸಿನಲ್ಲಿ ಬಂದು ನಾವು ಭಾರತೀಯ ಜನತಾ ಪಾರ್ಟಿಗೆ ಪರವಾಗಿ ಕೆಲಸ ಮಾಡ್ತೀವಿ ಅಂದ್ರೆ ಸ್ವಾಗತ ಮಾಡೇ ಮಾಡ್ತೀವಿ ಅಲ್ವಾ. ಅದೇ ರೀತಿ ಯಾರೇ ಬಂದ್ರು ನಾವು ಸ್ವಾಗತ ಮಾಡಕ್ ನಾವು ರೆಡಿ ಇದ್ದೀವಿ. ಯಾರೇ ಬಂದು ಪ್ರಚಾರ ಮಾಡೋದಕ್ಕೆ ಸ್ವಾಗತ ಓಕೆ, ಉಚ್ಚಾಟನೆ ಮಾಡದಂತವ್ರು ಬಂದು ಪ್ರಚಾರ ಮಾಡೋದು ಹೆಂಗೆ ಅಂತ ಸರ್. ಈಗ ಅವ್ರಿಗೆ ಅನ್ಸಿದೆ ನಮ್ ಭಾರತೀಯ ಜನತಾ ಪಾರ್ಟಿಯ ಪರವಾಗಿ ಹೋಗ್ತೀನಿ, ಕೆಲಸ ಮಾಡ್ತೀನಿ, ನನಗೆ ವಿಶ್ವಾಸ ಇದೆ ಭಾರತೀಯ ಜನತಾ ಪಾರ್ಟಿ ಬಗ್ಗೆ ಅಂತ ಹೇಳ್ಬಿಟ್ಟು ಬಂದಂತ ಸಂದರ್ಭದಲ್ಲಿ ಸಹಜವಾಗಿ ಈಗ ನಾವು ಸ್ವಾಗತ ಸರ್ ಮಾಡಿ 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 ಬೆಳಕರಿದ್ರೆ ಸಾಕು, ಬೆಳಗ್ಗೆದ್ರೆ ಸಾಕು. ಅವರು ಯಡಿಯೂರಪ್ಪನವರು ವಿಜೇಂದ್ರ ಅವ್ರಿಗೆ ಹಂಗೆ ಬಾಯಿಗೆ ಬಂದಂಗೆ ಬೈತಾ ಇರ್ತಾರೆ. ಹಂಗಿದ್ಮೇಲೂ ಕೂಡ ಡಿಪೆಂಡೆನ್ಸಿ ಅಂದ್ರೆ ಬಿಜೆಪಿ ಪರಿಸ್ಥಿತಿ ಏನಾಗ್ತಾ ಇದೆ ಅನ್ನುವಂಥ ಸಹಜವಾಗಿ ಕುತೂಹಲ ಮತ್ತೆ ಬಿಜೆಪಿ ಕಾರ್ಯಕರ್ತರಲ್ಲೂ ಕೂಡ ಪ್ರಶ್ನೆಗಳು ಮೂಡ್ತವೆ. ಮಾತನಾಡ್ತೀನಿ ನಟರಾಜ್ ಗೌಡ್ರ, ಇಲ್ಲಿ ಅಶೋಕ್ ಅವರ ಮಾತನ್ನ ಕೇಳಿಸ್ಕೊಳ್ತಾ ಇದ್ರಿ ಅಂತ ಅನ್ಕೊಳ್ತೀನಿ ನಾನು. ದಾವಣಗೆರೆ ದಕ್ಷಿಣದಲ್ಲಿ ಪ್ರಚಾರಕ್ಕೆ ಹೋದಂತ ಸಂದರ್ಭದಲ್ಲಿ ಅಶೋಕ್ ಅವರು ಒಂದು ಮಾತನ್ನ ಹೇಳ್ತಾ ಇದ್ರು. ನಟರಾಜ್ ಗೌಡ್ರದ್ದು ಡಿಸ್ಟರ್ಬೆನ್ಸ್ ಇದೆ, ಮತ್ತೊಮ್ಮೆ ಸಂಪರ್ಕ ಮಾಡುವಂತ ಪ್ರಯತ್ನ ಮಾಡ್ತೀವಿ. ಗೋವಿಂದರಾಜ್ ಅವರೇ, ಅಶೋಕ್ ಅವರು ಮಾತನಾಡ್ತಾ ಇದ್ರು, ಬಿಜೆಪಿಗೆ ಮುಸ್ಲಿಮರು ಯಾಕೆ ವೋಟ್ ಹಾಕ್ಬೇಕು ಅನ್ನೋದಾದ್ರೆ ಕಾಂಗ್ರೆಸ್ ನಲ್ಲಿ ಅನ್ಯಾಯ ಆಗ್ತಾ ಇದೆ, ಅದಕ್ಕೆ ವೋಟ್ ಹಾಕಿ ಅಂತ ಕೇಳ್ತಾ ಇದಾರೆ. ಅದನ್ನ ಬಿಟ್ಬಿಟ್ಟು ನಾವ್ ಇಷ್ಟು ಮಾಡಿದೀವಿ ಅಷ್ಟು ಮಾಡಿದೀವಿ, ಬಿಜೆಪಿ ನಿಮ್ಗೇನೋ ಮಾಡಿದೆ ಅದನ್ನ ಹೇಳ್ತಾ ಇಲ್ಲ. ಕಾಂಗ್ರೆಸ್ ನಲ್ಲಿ ನಿಮಗೆ ಟಿಕೆಟ್ ಮಿಸ್ ಆಗಿದೆ ಅಲ್ವಾ, ಅದಕ್ಕೋಸ್ಕರ ವೋಟ್ ಹಾಕಿ ಅಂತ ಕೇಳ್ತಾ ಇದಾರೆ. ಏನ್ ಅರ್ಥ ಇದು? ಇಲ್ಲ ನೋಡಿ ಸರ್, ಇವತ್ತು ಏನ್ ನಮ್ಮ ಕೇಂದ್ರದಲ್ಲಿ ಸರ್ಕಾರ ಒಂದು 14 ವರ್ಷದಿಂದ 12 ವರ್ಷದಿಂದ ಆಡಳಿತ ಮಾಡ್ತಾ ಇದೆಯಲ್ಲ, ಇವತ್ತು ಯಾವುದೇ ಒಂದು ಇದು ಅವ್ರಿಗೆ ಮಾಡ್ಬೇಕು ಇವ್ರು ಮಾಡ್ಬೇಕು ಅಂತ ಪರ್ಟಿಕ್ಯುಲರ್ ಆಗಿ ಯಾವತ್ತು ಭಾರತೀಯ ಜನತಾ ಪಾರ್ಟಿ ಯೋಚನೆ ಮಾಡಿಲ್ಲ. ಈ ದೇಶದ ಪ್ರಜೆಗೆ ಕಟ್ಟಕಡೆ ಪ್ರಜೆಗೂ ಎಲ್ಲಾ ರೀತಿಯ ಸವಲತ್ತುಗಳು ಸಿಗ್ಬೇಕು ಅಂತ ಹೇಳ್ಬಿಟ್ಟು ಈ ಒಂದು ಮಾನದಂಡ ಇಟ್ಕೊಂಡು ಇವತ್ತು ಕೆಲಸ ಮಾಡ್ತಾ ಇರ್ತಕ್ಕಂಥ ಭಾರತೀಯ ಜನತಾ ಪಾರ್ಟಿ. ಆ ಒಂದು ಉದ್ದೇಶ ಇಟ್ಕೊಂಡು ಮುಸ್ಲಿಮ್ರಿಗೂ ಸಹ ಅನಿಸಿದೆ ಇವತ್ತು ಭಾರತೀಯ ಜನತಾ ಪಾರ್ಟಿ ನಮ್ ಪರವಾಗಿದೆ, ನಾವು ಕೂಡ ಈ ಪಕ್ಷದ ಜೊತೆ ನಿಲ್ಬೇಕು, ಮಾತಾಡ್ಬೇಕು, ಮತವನ್ನ ಕೊಡ್ಬೇಕು ಅಂತ ಹೇಳ್ಬಿಟ್ಟು ಇವತ್ತು ಒಂದು ಬದಲಾವಣೆ ನಡೀತಾ ಇದೆ ಸರ್. ಆ ಒಂದು ಉದ್ದೇಶ ಇಟ್ಕೊಂಡು ಇವತ್ತು ಆಗ್ತಾ ಇದೆ ಒಂದು ಬದಲಾವಣೆ ಪರ್ವ. ವೋಟ್ ಬೀಳುತ್ತೆ ಅಂತ ವಿಶ್ವಾಸ ಇದೆ ಒಟ್ನಲ್ಲಿ? ಖಂಡಿತವಾಗ್ಲೂ ಇದೆ ಸರ್. ಯಾಕೆಂದ್ರೆ ನೀವು ಆಲ್ರೆಡಿ ನೋಡಿದ್ರೆ ಸಾಕಷ್ಟು ಯುವಕರುಗಳು ದಾವಣಗೆರೆ ದಕ್ಷಿಣದಲ್ಲಿ ಸಾಕಷ್ಟು ಜನ ಹಾಗೆ ಮಾತನಾಡ್ತೀನಿ. ಖಾದರ್ ಆದಿಲ್ ಬಾಷಾ ಅವರು ಪಕ್ಷೇತರ ಅಭ್ಯರ್ಥಿ ದಾವಣಗೆರೆ ದಕ್ಷಿಣದಲ್ಲಿ ಅವರು ಸ್ಪರ್ಧೆಯನ್ನ ಮಾಡಿದ್ದಾರೆ. ನಮಸ್ಕಾರ ಖಾದರ್ ಅವರೇ. ನಮಸ್ತೆ ಸರ್. ಹೇಗ್ ನಡೀತದೆ ಸರ್ ಚುನಾವಣೆ? ನಡೀತಾ ಇದೆ ಸರ್. ನಿಮ್ಗೆ ಎಷ್ಟು ವಿಶ್ವಾಸ ಇದೆ? ನೀವು ಯಾವ ಕಾರಣಕ್ಕೋಸ್ಕರ, ಇದು ಆಡಳಿತ ಪಕ್ಷದ ಒಬ್ಬ ಅಭ್ಯರ್ಥಿ, ಮತ್ತೊಂದ್ ಕಡೆ ಬಿಜೆಪಿ ರಾಷ್ಟ್ರೀಯ ಪಕ್ಷದ ಅಭ್ಯರ್ಥಿ, ಎರಡೂ ರಾಷ್ಟ್ರೀಯ ಪಕ್ಷದ ಅಭ್ಯರ್ಥಿ ವಿರುದ್ಧ ಗೆಲ್ತೀನಿ ಅನ್ನುವಂತ ವಿಶ್ವಾಸ ಯಾಕೆ ಬಂದಿರೋದು ಅಂತ? ಸರ್, ಇವಾಗ ಇಲ್ಲಿ ಎಲ್ಲರೂ ಡೆವಲಪ್ಮೆಂಟ್ ಬಯಸ್ತಿದ್ದಾರೆ ಸರ್. ಇಲ್ಲಿ ತನಕ ನೋಡಿದಾರೆ 30-35 ವರ್ಷದಲ್ಲಿ ಏನಾಗಿದೆ ಅಂತ ಹೇಳಿ. ಇರೋ ವಿಚಾರ ಕಾಂಗ್ರೆಸ್ಸಿಗೂ ಇಲ್ಲಿ ಇವಾಗ 35 ವರ್ಷದಲ್ಲಿ ಕಾಂಗ್ರೆಸ್ ಪವರ್ಗೆ ಬಂದಿದೆ, ಆಮೇಲೆ ಬಿಜೆಪಿನೂ ಪವರ್ಗೆ ಬಂದಿದೆ. ಅವರು ಏನೂ ಮಾಡಿಲ್ಲ, ಇವರು ಏನೂ ಮಾಡಿಲ್ಲ ಸರ್. ಇಲ್ಲಿ ವೋಟ್ ಬ್ಯಾಂಕ್ ಆಗಿ ಬರೀ ಯೂಸ್ ಮಾಡ್ಕೊಂಡ್ರೆ ಹೊರತು ಡೆವಲಪ್ಮೆಂಟ್ ಏನೂ ಆಗಿಲ್ಲ ಇಲ್ಲಿ. ಸೊ ಹೊಸ ಫೇಸ್ ವ್ಯಾಲಿಗೆ ಯುವಕರಿಗೆ ಕೊಡ್ತಾರಂತ ಹೇಳಿ ನನ್ನ ಯೋಚನೆ ಇದೆ ಸರ್. ಅಲ್ಲ, ನಿಮ್ದು ಯಾವುದೇ ಆಡಳಿತನೇ ಇಲ್ವಲ್ಲ, ಯಾವ ಗೌರ್ಮೆಂಟ್ ಇಲ್ವಲ್ಲ, ನಿಮ್ಗೆ ಯಾಕೆ ವೋಟ್ ಹಾಕ್ಬೇಕು ಅಂದಾಗ ಏನ್ ಹೇಳ್ತೀರಾ ನೀವು? ಅಲ್ಲ ಸರ್, ಇವಾಗ ಅಲ್ಲಿ ಮಾತಾಡೋರಿಲ್ಲ ಸರ್, ಯಾರಿಗೂ ನಾಲೆಡ್ಜ್ ಇಲ್ಲ, ಏನ್ ಮಾಡ್ಬೇಕು ಹೆಂಗ್ ಮಾಡ್ಬೇಕು ಅಂತ ಹೇಳಿ ಯಾರಿಗೂ ನಾಲೆಡ್ಜ್ ಇಲ್ಲ.
ಬರೀ ಬರ್ತಾರೆ, ಓಟಿಗೆ ಎಲೆಕ್ಷನ್ ನಿಂತ್ಕೊಂಡ್ ಬಿಡ್ತಾರೆ, ಓಟಿಗೆ ಕೇಳ್ತಾರೆ, ಓಟ್ ಹಾಕ್ಸ್ಕೊಂಡು ಹೋಗ್ಬಿಡ್ತಾರೆ. ಗ್ರೌಂಡ್ ಲೆವೆಲ್ ನಲ್ಲಿ ತಿಳುವಳಿಕೆ ಇರೋರು ಯಾರು ಇಲ್ಲ ಇಲ್ಲಿ ಇವಾಗ. ಓಕೆ, ಖಾದರ್ ಅವರು ಅಭ್ಯರ್ಥಿ ಆಗಿದ್ದು ಒಂದ್ ರೀಸನ್ನು, ಅಲ್ಲಿ ಮುಸ್ಲಿಂ ಅಭ್ಯರ್ಥಿಗೊಬ್ರಿಗೆ ಟಿಕೆಟ್ ಕೊಡ್ಲಿಲ್ಲ ಅನ್ನುವಂತ ಕಾರಣನ, ಅಥವಾ ಮುಸ್ಲಿಂ ಅಭ್ಯರ್ಥಿ ಕೊಟ್ಟಿದ್ರು ಕೂಡ ಖಾದರ್ ಅವರು ಅಲ್ಲಿ ಸ್ಪರ್ಧೆ ಮಾಡ್ತಾ ಇದ್ರ? ನಾನು ಕೊಟ್ಟಿದ್ರು ಮಾಡ್ತಿದ್ದೆ ಸರ್, ಕೊಟ್ಟಿಲ್ಲ ಅಂದ್ರೂ ಮಾಡಿದೀನಿ. ಸರ್ ಇವಾಗ ಏನ್ ಗೊತ್ತಾ ಸರ್, ಅವ್ರು ಯಾರು ಕಂಟೆಸ್ಟ್ ಮಾಡ್ತಿದ್ರು, ಸ್ಟಡೀಸ್ ಯಾರು ಓದಿಲ್ಲ, ಯಂಗ್ಸ್ಟರ್ಸ್ ಇಲ್ಲ, ಆಮೇಲೆ ಅವರು ಪಾರ್ಟಿ ಅಂತ ಆ ಗೊಂದಲದಲ್ಲೇ ಇದ್ರು. ಯಾರು ಡೆವಲಪ್ಮೆಂಟ್ ಒಂದು ಏಮ್ ಇಟ್ಕೊಂಡು ಯಾರು ಬಂದಿರ್ಲಿಲ್ಲ ಸರ್ ಮುಂದೆ. ಇದು ಇಷ್ಟು ಪೊಲಿಟಿಕ್ಸ್ ಇದು ಇಷ್ಟು ಕೆಡದಾಗ ಆಗ್ತಿದೆಯಲ್ಲ ಅಂತ ಹೇಳಿ ಡಿಸಿಷನ್ ಮಾಡಿ ಮುಂದೆ ಬಂದಿದ್ದು ಸರ್. ಅಲ್ಲ, ಈಗ ಸಮರ್ಥ ಫಾರಿನ್ ಅಲ್ಲಿ ಓದ್ಕೊಂಡ್ ಬಂದಿರೋದು ಅಂತೆಲ್ಲ ಹೇಳ್ತಾರೆ. ಡಿ ಕೆ ಶಿವಕುಮಾರ್ ಅವರು ಹೇಳ್ತಾ ಇದ್ರಲ್ಲ, ಫಾರಿನ್ ಅಲ್ಲಿ ಓದ್ಕೊಂಡ್ ಬಂದ್ಬಿಟ್ಟು ಇಲ್ಲಿ ಡೆವಲಪ್ಮೆಂಟ್ ಮಾಡ್ಬೇಕು ಅನ್ನೋ ಕಾರಣಕ್ಕೋಸ್ಕರ ಬಂದಿದ್ದಾರೆ ಅಂತ. ಸರ್ ಫಾರಿನ್ ಅಲ್ಲಿ ಹೋದ ತಕ್ಷಣ ಜನರ ಸಮಸ್ಯೆ ಗೊತ್ತಾಗುತ್ತೆ ಸರ್. ಗ್ರೌಂಡ್ ಲೆವೆಲ್ ಇರ್ಬೇಕು ಸರ್. ನಾನು ಹುಟ್ಟಿ ಬೆಳೆದವನು ಇಲ್ಲಿ. 30-35 ವರ್ಷದಿಂದ ನನಗೆ 34 ವರ್ಷ ನನಗೆ. ಅವಾಗ ಸ್ಟಾರ್ಟಿಂಗ್ ಇಂದ ಏನ್ ನೋಡ್ತಿದ್ದೆ ಅದೇ ಸ್ಥಿತಿನಲ್ಲಿ ಇದೆ ಇದು. ಆಮೇಲೆ ಇರೋದು ಎಲ್ಲ ಬರೀ ಉತ್ತರಕ್ಕೆ ಡೆವಲಪ್ಮೆಂಟ್ ಆಗ್ತಿದೆ, ದಕ್ಷಿಣಕ್ಕೆ ಏನು ಯಾವ ಡೆವಲಪ್ಮೆಂಟ್ ಇಲ್ಲ. ಕ್ಯಾನ್ವಾಸಿಂಗ್ ನಲ್ಲಿ ಇದ್ದೀನಿ, ವಿಡಿಯೋ ಕಾಲ್ ಮಾಡಿ ತೋರಿಸ್ತೀನಿ ಪರಿಸ್ಥಿತಿ ಏನಿದೆ ಅಂತ ಹೇಳ್ಬೇಕಿದ್ರೆ. ಖಾದರ್ ಅವರೇ, ನಿಮ್ಗೆ ಯಾರು ಸಪೋರ್ಟ್ ಕೊಡ್ತಾ ಇದಾರೆ ಸರ್? ನನಗೆ ಅಹಿಂದ ನಾಯಕರು ಎಲ್ಲರೂ ಕೊಡ್ತಾ ಇದಾರೆ, ಎಲ್ಲಾ ಸಮಾಜದವರು ಸಪೋರ್ಟ್ ಕೊಡ್ತಾ ಇದಾರೆ ಸರ್. ಎಲ್ಲಾ ವಾಲಂಟರಿ ಬಂದು ಸಪೋರ್ಟ್ ಕೊಡ್ತಾ ಇದಾರೆ. ನಿಮಗೇನಾದ್ರೂ ನಾಮಿನೇಷನ್ ಅಂದ್ರೆ, ಈಗ ನಾಮಿನೇಷನ್ ಪ್ರಕ್ರಿಯೆ ವಾಪಸ್ ಪಡೆಯೋದೆಲ್ಲ ಮುಗ್ದೋಯ್ತು, ನೀವು ನ್ಯೂಟ್ರಲ್ ಆಗಿ ಅನ್ನುವಂತ ನಿಟ್ಟಿನಲ್ಲಿ ಯಾರ್ದಾದ್ರೂ ಪ್ರೆಷರ್ ಬರ್ತಾ ಇದೆಯಾ? ಯಾರ್ಯಾರೆಲ್ಲ ಸಂಪರ್ಕ ಮಾಡಿದ್ರು ನಿಮ್ಮನ್ನ? ಅಡ್ಜಸ್ಟ್ ಮಾಡ್ತಾ ಇವಾಗ ನನಗೆ ಬಹಳ ಬೇಕಾದವರೇ ಬಂದಿದ್ದಾರೆ ನಮಗೆ ಮನೆಗೆ. ಅವ್ರೇನ್ ದೂರದವರಲ್ಲ, ಎಲ್ಲ ಬಹಳ ಬೇಕಾದ್ರೆ. ಈಗ ನಮ್ಮ ಫ್ರೆಂಡ್ ನಲ್ಪಾಡ್ ಆಗಿರ್ಬೋದು, ನಲ್ಪಾಡಣ ಆಗಿರ್ಬೋದು, ಅಥವಾ ನಮ್ಮ ಸಂಗಣ ಅವ್ರ ಆಗಿರ್ಬೋದು, ಎಲ್ಲ ಫ್ಯಾಮಿಲಿ ಫ್ರೆಂಡ್ಸ್. ಅವರೊಂದು ಜಸ್ಟ್ ಅವ್ರ ಪಾರ್ಟಿಗೆ ಆಯ್ತು, ನಮಗೇನಿಲ್ಲ, ನಮ್ಮ ಮನೆಗೆ ಬಂದು ಹೋಗಕ್ಕೆ ಏನೈತೆ. ಏನಂದ್ರು ವಾಪಸ್ ತಗೊಳ್ಳಿ ನ್ಯೂಟ್ರಲ್ ಆಗಿ ನೀವು ಅಂತನಾ? ಫ್ರೆಂಡ್ ಅವ್ರು ಸಜೆಸ್ಟ್ ಮಾಡ್ಬೇಕಲ್ಲ, ನಾನು ಸಜೆಸ್ಟ್ ಮಾಡಿದ್ರು. ಸಂಗಣ ಅವರು ಕೂಡ ಹಿಂಗ್ ಸಜೆಸ್ಟ್ ಮಾಡಿದ್ರು, ಹಿಂಗಿಲ್ಲ ನೋಡಿ, ಹಿಂಗ್ ಐತ್ ಪರಿಸ್ಥಿತಿ, ಆಗಲ್ಲ, ಕಷ್ಟ, ಹಿಂಗ ಅಂತ ಹೇಳಿದ್ರು. ಇಲ್ಲ ನಾ ಆಗುತ್ತೆ, ನನ್ನ ಕೆಲಸ ನನ್ಗೆ ಇದೆ. ಯಾರು ಮತ್ತೆ ನನ್ನಷ್ಟು ನಾಲೆಡ್ಜ್ ಅವರು ಇಲ್ಲ, ನನಗೆ ಅವಕಾಶ ಸಿಕ್ಕರೆ ನಾನು ಏನ್ ಮಾಡ್ತೀನಿ ಅಂತ ನಿಮ್ಗೆ ಬಹಳ ಚೆನ್ನಾಗಿ ಗೊತ್ತಿದೆ ಅಂತಾನೆ ಹೇಳಿದೀನಿ ನಾನು. ಈಗ ನೀವು ವಕೀಲರು ಅನ್ಸುತ್ತಲ್ಲ ಸರ್? ಹೌದು ಸರ್. ಅಂದ್ರೆ ಈಗ ಆ ಬೇಸ್ ಮೇಲೆ ನಿಮ್ ಸಮುದಾಯದವರ ವೋಟ್ ಅನ್ನು ಕೂಡ ನಿರೀಕ್ಷೆ ಮಾಡ್ತಾ ಇದ್ದೀರಾ ಸರ್? ನಾನು ನನಗೆ ಹಾಕಕ್ಕಿಂತ ನಾನು ಹೇಳೋದೇನ್ ಗೊತ್ತಾ ಸರ್, ಡೆವಲಪ್ಮೆಂಟ್ ಗೆ ಯಾರು ಏನ್ ಮಾಡಿದ್ದಾರೆ, ಯಾರ ಕಾನ್ಸಂಟ್ರೇಷನ್ ಡೆವಲಪ್ಮೆಂಟ್ ಗಿದೆ, ಅವರಿಗೆ ಜನರು ಲೈಕ್ ಮಾಡ್ಬೇಕು, ಅವ್ರಿಗೆ ನಾವು ವೋಟ್ ಮಾಡ್ಬೇಕು. ನಾನೇ ಆಗ್ಲಿ ಯಾರಾದ್ರೂ ಆಗ್ಲಿ. ನಾವು ಅದು ಬಿಟ್ಟು ಈ ಪೊಲಿಟಿಕ್ಸ್ ಮಾಡಿ ಜಗಳ ಆಡೋರು, ಅದು ಮಾತ್ರ ರೀಸನ್ಸ್ ಗಳು ಹೇಳೋರು ಅಂತ ಕಡೆ ಹೋಗ್ಬಾರ್ದು ಸರ್. ಅಲ್ಲಿ ಆಗೋದಾಗ್ಬಿಟ್ಟಿದೆ. ಖಾದರ್ ಅವರೇ, ನಿಮ್ ಮಾತುಗಳೆಲ್ಲ ಚೆನ್ನಾಗಿದೆ, ಕೇಳಕ್ಕೂ ಚೆನ್ನಾಗಿದೆ. ಈಗ ಉಪಚುನಾವಣೆ ಅಂತ ಬಂದಂತ ಸಂದರ್ಭದಲ್ಲಿ ನಿಮ್ಗೆ ಗೊತ್ತಿದೆ ಎಷ್ಟು ಮಟ್ಟಿಗೆ ರೊಕ್ಕ ಅನ್ಕೊಂಡು ಜನನೂ ಕೂಡ ಕಾಯ್ತಿರ್ತಾರೆ ಅನ್ನೋದು ನಿಮ್ಗೂ ಗೊತ್ತಿದೆ. ಇದು ಆಲ್ಮೋಸ್ಟ್ ಉಪಚುನಾವಣೆ ಅನ್ನುವಂಥದ್ದು ದುಡ್ಡಿನ ಅಲೆಯಲ್ಲೇ ನಡೆಯೋದು. ಅದ್ರ ವಿರುದ್ಧ ಈಜಕ್ಕಾಗತ್ತಾ ಅಂತ ನನ್ನ ಪ್ರಶ್ನೆ ಇರೋದು. ದುಡ್ಡು ಅಲ್ಲೇ ನಡೆದಿತ್ತು ಸರ್. 35 ವರ್ಷನೂ ದುಡ್ಡು ಅಲ್ಲೇ ನಡೆದೈತೆ. ಆದ್ರೆ 35 ವರ್ಷ ಸಿಕ್ಕರು ಜನರಿಗೆ ಏನೂ ಆಗಿಲ್ಲ ಇಲ್ಲಿ. ಅದಕ್ಕೆ ಬೇಸರ ಆಗಿದೆ ಸರ್. 500,000 ಮಾರ್ಕೊಂಡವರು ಸಮುದಾಯ ಅಲ್ಲೇ ಹೋಗಿದೆ ಸರ್. ಎಲ್ಲ ಯಾವ ಸಮುದಾಯ ಅಂದ್ರೆ ಅವೆಲ್ಲ ಇಲ್ಲ. ಎಲ್ಲರೂ ದಾನ ಮಾಡೋ ಸ್ಥಿತಿಗೆ ಬಂದಿದ್ದಾರೆ, ಎಲ್ಲರಿಗೂ ತಿಳಿಯೋಕೆ ಬಂದಿದೆ. ಎಲ್ಲ ಯಂಗ್ಸ್ಟರ್ಸ್ ಜಾಸ್ತಿ ಇದಾರೆ. ಡೆವಲಪ್ಮೆಂಟ್ ಬಯಸಿಲ್ಲ ಅಂದ್ರೆ ಏನ್ ಬಯಸ್ತಾರೆ ಸರ್? ಒಂದ್ ದಿವಸ ಕೂಲಿ ಕೆಲ್ಸಕ್ಕೆ ಹೋದ್ರೆ 1,000-2,000 ಇದು ಕೊಡೋದು ಎಲ್ಲ ದುಡ್ಕೊಂಬರ್ತಾರ ಅವ್ರು. ಹೇಳ್ತಾರೆ 5 ಗ್ಯಾರಂಟಿ ಕೊಟ್ಟಿದೀವಿ, ಮತ್ತೆ ಸಮರ್ಥನ್ ಗೆಲ್ಸಿ, ಮತ್ತೆ ಏನೇನಲ್ಲ ಆಗ್ಬೇಕು ಅದನ್ನೆಲ್ಲವನ್ನು ಮಾಡ್ಕೊಡ್ತೀವಿ, ಈ ಬಾರಿ ಬಜೆಟ್ ನಲ್ಲಿ 100 ಕೋಟಿ ಕೊಟ್ಟಿದೀವಿ ಅಂತೆಲ್ಲ ಹೇಳ್ತಾ ಇದ್ರು. ಗ್ಯಾರಂಟಿ ಕೊಡ್ರಿ ಸರ್, ನೀವು ಗ್ಯಾರಂಟಿಗಳು ಕೊಡ್ರಿ, ಬೇಡನ್ನೋರಲ್ಲ. 3 ತಿಂಗಳು 6 ತಿಂಗಳು ಒಂದ್ಸತಿ ಕೊಡಕತ್ತೀವಿ ಗ್ಯಾರಂಟಿ. ದುಡ್ಡಿಲ್ಲ ನಿಮ್ಮ ಹತ್ರ, ಕೊಡ್ತಾ ಇದೀರಾ. ಆದ್ರೆ ಡೆವಲಪ್ಮೆಂಟ್ ಯಾವಾಗ ಆಗ್ಬೇಕು ಸರ್? ಗ್ಯಾರಂಟಿಗಳು ಕೊಟ್ರೆ, ಗ್ಯಾರಂಟಿಗಳು 2,000 ನೀವು 4,000 ಕೊಡ್ತಾ ಇರೋದು. ನೀವೇನು ಇದು ಈ ಕಡೆಯಿಂದ ಆ ಕಡೆಗೆ ಆಟೋನೋ ಬಸ್ಸೋ ಹತ್ಕೊಂಡು ನೀವು ಹೋಗಿ ಅಲ್ಲಿ ಖರ್ಚು ಮಾಡಿ ಬರ್ರಿ ಅಂತ ಅಲ್ಲ ಸರ್. ಅದು ಸರ್ಕಾರಿ ಸೌಲಭ್ಯಗಳು ನಮ್ಮ ಇದು ದಕ್ಷಿಣ ಅಂದ್ರೆ ದಕ್ಷಿಣದಲ್ಲಿ ಇರ್ಬೇಕು ಸರ್. ಒಂದ್ ತಾಲೂಕ್ ಅಂದ್ರೆ ಒಂದ್ ತಾಲೂಕ್ನಲ್ಲಿ ಇರ್ಬೇಕು. ಅದು ಬಿಟ್ಟು ನಾವು ದಕ್ಷಿಣದಿಂದ ಉತ್ತರಕ್ಕೆ ಹೋಗ್ಬೇಕಾ ಸಮಸ್ಯೆಗಳಿಗೆ ಸರ್? ಒಂದ್ ದಾವಣಗೆರೆ ಒಂದ್ ಆಫೀಸ್ ಇಲ್ಲ ಅಂತ ಸರ್ ಇಲ್ಲಿ. ಒಂದ್ ಸಣ್ಣ ಏನಾದ್ರು ಬೇಕಂದ್ರೆ ಆ ಕಡೆಗೆ ಹೋಗ್ಬೇಕು. ಒಂದು ಮೈನಾರಿಟಿ, ಇವಾಗ ಮೈನಾರಿಟಿ ಅಂದ್ರೆ ಮೈನಾರಿಟಿ ಆಫೀಸ್ ಇಲ್ಲ, ಒಬ್ಬ ಆಫೀಸ್ ಇಲ್ಲ, ಎಲ್ಲವೂ ತಗೊಂಡು ಉತ್ತರದಲ್ಲಿ ಹಾಕೊಂಡಿದ್ದಾರೆ. ಏನಿದೆ ಸರ್ ದಕ್ಷಿಣದಲ್ಲಿ? ಏನ್ ಕಾಣಿಸ್ತಿದೆ ಸರ್ ನಿಮಗೆ? ಎಸ್, ಓಕೆ. ನಮ್ಮ ಜೊತೆ ಬಿಜೆಪಿ ವಕ್ತಾರರು ಕೂಡ ಇದ್ದಾರೆ, ಅವ್ರನ್ನು ಮಾತಾಡ್ತೀನಿ, ಹಾಗೆ ಸಂಪರ್ಕದಲ್ಲಿರಿ. ಗೋವಿಂದರಾಜ್ ಅವರೇ, ಮೇನ್ಲಿ ಈಗ ಆಡಳಿತ ಪಕ್ಷವನ್ನ ಸೋಲಿಸುವಂಥದ್ದು ಅಷ್ಟು ಈಸಿ ಅಲ್ಲ. ಆದ್ರೆ ನಿಮ್ಮಲ್ಲಿರುವಂತ ಭಿನ್ನಮತನೇ ನಿಮ್ಗೆ ಇನ್ನಷ್ಟು ಹೊಡೆತ ಬೀಳುತ್ತೆ ಅನ್ನುವಂಥದ್ದು. ಆದ್ರೆ ಇಲ್ಲಿ ದಾವಣಗೆರೆ ದಕ್ಷಿಣಕ್ಕಿಂತ ಬಾಗಲಕೋಟೆಯಲ್ಲಿ ಹೋಪ್ಸ್ ಜಾಸ್ತಿ ಇದೆ. ಆದ್ರೆ ಅಲ್ಲೂ ಕೂಡ 3 ಬಣ ಆಗ್ಬಿಟ್ಟಿದೆ. ಅದು ಕೂಡ ಗುದ್ದಾಡುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ ಅಂತ. ಗೋವಿಂದ ಕಾರಜೋಳ ಅವ್ರದ್ದು ಒಂದು ಬಣ, ನಿರಾಣಿ ಅವ್ರದ್ದು ಒಂದು ಬಣ, ಮತ್ತು ಒಂದ್ ಕಡೆ ಅಲ್ಲಿ ಅಭ್ಯರ್ಥಿದೆ ಒಂದು ಬಣ ಅನ್ನುವಂತ ರೀತಿಯಲ್ಲಿದೆ. ಖಂಡಿತ ಸರ್, ಆತರ ಯಾವುದೇ ಇಲ್ಲ. ಇವತ್ತಿರ್ತಕ್ಕಂಥದ್ದು ಒಂದೇ ಭಾರತೀಯ ಜನತಾ ಪಾರ್ಟಿಯ ಬಣ.
ಇವತ್ತು ಎಲ್ರೂ ಕೂಡ ಒಗ್ಗಟ್ಟಾಗಿ ಇವತ್ತು ಪಕ್ಷದ ಅಭ್ಯರ್ಥಿ ಗೆಲ್ಸೋದಿಕ್ಕೆ ಬೆಳಗ್ಗೆಯಿಂದ ಸಂಜೆವರೆಗೂ ಒಂದು ಮತವನ್ನ ಕೇಳೋದ್ರ ಮೂಲಕ ನಾಯಕರುಗಳನ್ನ ಭೇಟಿ ಆಗೋದ್ರ ಮೂಲಕ ಇವತ್ತು ಆಲ್ರೆಡಿ ಕ್ಯಾಂಪೇನ್ ಅಲ್ಲಿ ಮೊನ್ನೆ ನೀವು ನೋಡಿರ್ಬೋದು. ಇವತ್ತು ಕೂಡ ಸನ್ಮಾನ್ಯ ಯಡಿಯೂರಪ್ಪನವರು ಕೂಡ ಬಾಗಲಕೋಟೆಯಲ್ಲಿ ಪ್ರಚಾರವನ್ನು ಮಾಡ್ತಾ ಇದ್ದಾರೆ. ಯಾವ ರೀತಿ ಮಾಡ್ತಾ ಇದ್ದಾರೆ, ಯಾರೆಲ್ಲ ನಾಯಕರುಗಳು ಇದ್ದಾರೆ ಜೊತೆಯಲ್ಲಿ, ಒಂದ್ ಕಡೆ ಅಶೋಕ್ ಅವ್ರ ನೇತೃತ್ವದಲ್ಲಿ, ಇನ್ನೊಂದ್ ಕಡೆ ನಮ್ಮ ರಾಜ್ಯಾಧ್ಯಕ್ಷರ ನೇತೃತ್ವದಲ್ಲಿ ಸಾಕಷ್ಟು ಜನ ಒಂದು 10 ಜನ ತಂಡವಾಗಿ ಇವತ್ತು ಕೆಲಸ ಮಾಡ್ತಾ ಇದ್ದಾರೆ. ಆದ್ರೆ ನಾನು ಒಂದ್ ಹೇಳಕ್ ಇಷ್ಟಪಡ್ತೀನಿ ಸರ್, ಇವತ್ತು ಕಾಂಗ್ರೆಸ್ ಕಳೆದ 3 ವರ್ಷದಿಂದ ರಾಜ್ಯದಲ್ಲಿ ಆಡಳಿತದಲ್ಲಿ ಇವತ್ತು ಒಂದು ಅಭಿವೃದ್ಧಿ ಮಾಡಿದ್ದೇ ಆದ್ರೆ, ಇವತ್ತು ಗ್ಯಾರಂಟಿ ಬಗ್ಗೆ ಜನರಿಗೆ ವಿಶ್ವಾಸ ಇದ್ದಿದ್ರೆ ಭವಿಷ್ಯ ಇವರು ಪ್ರಚಾರಕ್ಕೆ ಹೋಗೋ ಅವಶ್ಯಕತೆನೇ ಇರ್ಲಿಲ್ಲ. ಆದ್ರೆ ಇವತ್ತು ಜನರಿಗೆ ಅನ್ಸಿದೆ, ಇವತ್ತು ಗ್ಯಾರಂಟಿ ಬಗ್ಗೆ ವಿಶ್ವಾಸ ಇಲ್ಲ, ಅಭಿವೃದ್ಧಿ ಮಾಡಿಲ್ಲ ಅಂತ ಹೇಳ್ಬಿಟ್ಟು ಇಡೀ ರಾಜ್ಯದಲ್ಲಿ ಜನರು ಇವತ್ತು ತತ್ತರಿಸ್ತಾ ಇದ್ದಾರೆ. ಯಾಕೆಂದ್ರೆ ಇವತ್ತು ಗ್ಯಾರಂಟಿ ಫ್ರೀ ಕೊಟ್ಟು ಬೆಲೆನೂ ಜಾಸ್ತಿ ಮಾಡಿದ್ರು, ಕರೆಂಟ್ ಫ್ರೀ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಕರೆಂಟ್ ಬೆಲೆನೂ ಜಾಸ್ತಿ ಮಾಡಿದ್ರು, ಪ್ರತಿಯೊಂದು ಬೆಲೆನೂ ಜಾಸ್ತಿ ಮಾಡಿ ಜನರಿಗೆ ಹೊರೆಯಾಗಿ ಮಾಡಿರ್ತಕ್ಕಂಥದ್ದು ಈ ಸರ್ಕಾರ. ಜನರಿಗೆಲ್ಲ ಒಂದ್ ಕಡೆ ಸ್ಪಂದಿಸುವಂತ ಕೆಲಸ ಇಲ್ಲಿವರೆಗೂ ಮಾಡಿ ಸಂದರ್ಭದಲ್ಲೆಲ್ಲ ಅದೆಲ್ಲ ಮ್ಯಾಟರ್ ಆಗುತ್ತೆ ಅಂತ ಅನ್ಸುತ್ತಾ ನಿಮ್ಗೆ? ಖಂಡಿತವಾಗ್ಲೂ ಆಗುತ್ತೆ ಸರ್. ಯಾಕೆಂದ್ರೆ ಇವರು ಎರಡು ಕ್ಷೇತ್ರದ ಉಪಚುನಾವಣೆ ಪರಿಣಾಮ ಬೀರುತ್ತಾ? ಖಂಡಿತವಾಗ್ಲೂ ಅನ್ಸುತ್ತೆ ಸರ್. ಅದು 2 ಕ್ಷೇತ್ರ ಇರ್ಬೋದು, 1 ಕ್ಷೇತ್ರ ಇರ್ಬೋದು. ಜನರಿಗೆ ಈಗ ಈ ಸರ್ಕಾರ ಭಾವನೆಗಳನ್ನ ಏನು ಅನ್ನೋದು ನಿಮ್ಗೆ ಅರ್ಥ ಮಾಡ್ಕೊಂಡಿದಾರಲ್ಲ ಸರ್. ಈ ಸರ್ಕಾರ ಬಂದಾಗ್ಲಿನ ಜನರ ಪರವಾಗಿ ನಿಂತು ಯಾವ್ದೋ ಕೆಲಸಗಳನ್ನ ಮಾಡಿಲ್ಲ. ಕೇವಲ ಅವ್ರ ಕುರ್ಚಿಗಾಗಿ ಖರ್ಚಿ ಉಳಿಸ್ಕೊಳಕ್ಕೋಸ್ಕರ ಒಂದು ದಿನ ಬೆಳಗಾದ್ರೆ ಕಿತ್ತಾಟ ಮಾಡ್ಕೊಂಡು ಇವತ್ತು ಜನರನ್ನ ಮರ್ತ್ ಬಿಟ್ರಿ ಈ ಸರ್ಕಾರ. ನೀವು ನೋಡಿದೀರಾ 15 ದಿನ ತಿರುಗೊಮ್ಮೆ ಕೂಡ ತುಂಬಾ ಅನಿವಾರ್ಯ, ಬಾಗಲಕೋಟೆಯಲ್ಲಿ ಗೆಲ್ಲೇಬೇಕಾದಂತ ಪರಿಸ್ಥಿತಿ, ಇಲ್ಲಾಂದ್ರೆ ಅವ್ರ ಕುರ್ಚಿಗೂ ಪೆಟ್ಟು ಅಂತ ಮಾತನಾಡ್ತಾ ಇದಾರೆ. ಬಿಜೆಪಿಯಲ್ಲೇ ಕೆಲವರು ಮಾತನಾಡ್ತಾ ಇದ್ದಾರೆ. ಸನ್ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದಾರಲ್ಲ ಸರ್, ಇನ್ನ 2 ವರ್ಷ ನಾನೇ ಇರ್ತೀನಿ ಅಂತ ಹೇಳ್ತಾ ಇದಾರೆ. ಇಲ್ಲಿ ಪ್ರತಿ 15 ಇದೇ ಕುರ್ಚಿ ವಿಚಾರಕ್ಕೋಸ್ಕರನೇ ಗಲಾಟೆ ಆಗ್ತಾ ಇರತ್ತಾನೆ ಅವರಲ್ಲಿ. ಈಗ ಆ ವಿಚಾರದಲ್ಲಿ ಇದು ದಾವಣಗೆರೆ ದಕ್ಷಿಣಕ್ಕೆ ಮುಸ್ಲಿಂ ಮುಖಂಡರಾದಂತ ಜಮೀರ್ ಖಾನ್ ಹೋಗೇ ಇಲ್ಲ, ಪ್ರಚಾರಕ್ಕೆ ಹೋಗೇ ಇಲ್ಲ. ಸೊ ಇದು ಅವ್ರನ್ನ ಒಳಗಡೆ ಎಷ್ಟು ಕಿತ್ತಾಟ ನಡೀತಾ ಇದೆ ಕುರ್ಚಿಗಾಗಿ, ಯಾರು ಸಿಎಂ ಆಗ್ಬೇಕು ಅಂತ ಹೇಳಿ ಎಷ್ಟೆಲ್ಲ ಕಸರತ್ ನಡೀತಾ ಇದೆ ನಿಮ್ಗೆ ತಿಳಿದಿರೋ ವಿಚಾರ. ಇಲ್ಲಿ ಏನು ಅಂದ್ರೆ ಮುಖ್ಯಮಂತ್ರಿಗಳಿಗೆ ನಾನ್ ಮುಂದುವರಿಬೇಕು ಅಂದ್ರೆ ಏನಾದ್ರೂ ಇದನ್ನ ಉಳಿಸ್ಕೊಳ್ಳೇಬೇಕು ಅಂತ ಹೇಳ್ಬಿಟ್ಟು ಪ್ರಯತ್ನ ಮಾಡ್ತಾ ಇದಾರೆ. ಪ್ರಯತ್ನ ಯಾಕೆ ಅಂದ್ರೆ ಜನರಿಗೆ ವಿಶ್ವಾಸ ಇಲ್ಲ ಈ ಸಿದ್ದರಾಮಯ್ಯ ಬಗ್ಗೆ ಮತ್ತೆ ಸರ್ಕಾರದ ಬಗ್ಗೆ. 2023 ಆದ್ಮೇಲೆ ಒಂದು 4 ಉಪಚುನಾವಣೆ ನಡೀತು. ಸುರಪುರ, ಸಂಡೂರು, ಶಿಗ್ಗಾವು, ಚನ್ನಪಟ್ಟಣ. ಇಲ್ಲೇ ಗೆಲ್ಲಕ್ಕಾಗದೆ ಹೋದವರು, ಅಲ್ಲೆಲ್ಲ ಅಷ್ಟೆಲ್ಲ ಪವರ್ಫುಲ್ ಅಭ್ಯರ್ಥಿಗಳು, ಪವರ್ಫುಲ್ ನಾಯಕರ ಮಕ್ಕಳು ನಿಂತ ಸಂದರ್ಭದಲ್ಲೇ ಆಗದೆ ಇದ್ದಿದ್ದಂಥದ್ದು ಬಾಗಲಕೋಟೆ, ದಾವಣಗೆರೆ ದಕ್ಷಿಣದಲ್ಲಿ ಆಗತ್ತಾ? ಈಗ ಸರ್, ಅವತ್ತು ಸರ್ಕಾರ ಹೊಸದಾಗಿ ಬಂದಾಗಿಂದ ನಡೆದಂತ ಉಪಚುನಾವಣೆಯಲ್ಲಿ ಸರ್ಕಾರದ ಒಂದು ದುರಾಡಳಿತ ಮೊನ್ನೆ ಉಪಚುನಾವಣೆ ನಡೆದಿದ್ದಂತೂ ಹೊಸದಲ್ಲ, ಅದು ಇನ್ನು 7-8 ತಿಂಗಳಾಗಿದೆ ಅಷ್ಟೇ. ಕರೆಕ್ಟ್. ಈಗ ಜನರ ಮನಸ್ಸಲ್ಲಿ ಏನಾಗಿದೆ ಅಂದ್ರೆ ಈ ಸರ್ಕಾರದಿಂದ ರಾಜ್ಯ ಅಭಿವೃದ್ಧಿ ಆಗಲ್ಲ ಅನ್ನೋ ಒಂದು ಸ್ಪಷ್ಟತೆ ಇದೆ. ಆ ಒಂದು ಸ್ಪಷ್ಟತೆಯಿಂದ ಜನರು ಇವತ್ತು ಬದಲಾವಣೆ ಬಯಸ್ತಾ ಇದ್ದಾರೆ ಸರ್. ಯಾಕೆಂದ್ರೆ ಕಾಂಗ್ರೆಸ್ ಬಂದ್ರೆ ಏನೋ ಆಗುತ್ತೆ ಅಂದ್ರಲ್ಲ, ಅದೆಲ್ಲವೂ ಕೂಡ ಉಲ್ಟಾ ಆಗಿರೋದ್ರಿಂದ ಜನರು ಕಾಂಗ್ರೆಸ್ನ ವಿಶ್ವಾಸ ಇಡ್ತಾ ಇಲ್ಲ. ಆ ಒಂದು ಇದರಿಂದ ಇವತ್ತು ಬದಲಾವಣೆ ಬಯಸಿ ಬಿಜೆಪಿಗೆ ಓಟ್ ಕೊಡ್ಬೇಕು. ಯಾಕೆಂದ್ರೆ ಬಿಜೆಪಿ ಅಂದ್ರೆ ಅಭಿವೃದ್ಧಿ ಮಾಡೋದ್ರಲ್ಲಿ ಇವತ್ತು ಇಡೀ ದೇಶದ ಮೂಲೆಯಲ್ಲಿ ಯಾವ ರೀತಿ ಅಭಿವೃದ್ಧಿ ಕೆಲಸಗಳು ನಡೀತಾ ಇದೆ ಅಂತ ಜನರು ನೋಡ್ತಾ ಇದ್ದಾರೆ. ಆ ಒಂದು ದೃಷ್ಟಿಯಲ್ಲಿ ಇಟ್ಕೊಂಡು ಇವತ್ತು ಜನರು ಭಾರತೀಯ ಜನತಾ ಪಾರ್ಟಿನ ಗೆಲ್ಸ್ಬೇಕು, ಅಧಿಕಾರಕ್ಕೆ ತರಬೇಕು ಅಂತ ಬರ್ತಕ್ಕಂಥ ಚುನಾವಣೆಗಳನ್ನ ನೋಡಿ, ಇದಾದ ನಂತರ ಜೆಡ್ಪಿ ಚುನಾವಣೆ ಬರುತ್ತೆ, ಮತ್ತೆ ಪಂಚಾಯತಿ ಚುನಾವಣೆ ಬರುತ್ತೆ. ಹೆಂಗೆ ಬದಲಾವಣೆ ಜನ ಬಯಸ್ತಾ ಇದಾರೆ ಅಂತ ಹೇಳ್ಬಿಟ್ಟು ಚುನಾವಣೆ ಮೂಲಕ ನಿಮ್ಗೆ ಜನ ಉತ್ತರ ಕೊಡುವಂತ ಕೆಲಸ ಆಗುತ್ತೆ ಸರ್. ಓಕೆ, ನಮ್ ಜೊತೆ ಖಾದರ್ ಅವರು ಕೂಡ ಇದ್ದಾರೆ. ಖಾದರ್ ಅವರೇ, ನಿಮ್ಗೆ ಯಾಕೆ ಓಟ್ ಹಾಕ್ಬೇಕು ಅನ್ನುವಂಥದ್ದಕ್ಕೆ ಸಾಕಷ್ಟು ರೀಸನ್ಸ್ ಗಳನ್ನ ಹೇಳ್ತಾ ಇದ್ರಿ. ನಿಮ್ಮದೇ ಆದಂತ ಪ್ರಣಾಳಿಕೆ ಏನಾದ್ರು ಮಾಡಿದ್ರೆ, ಅದನ್ನ ತಲುಪಿಸುವಂತ ಕೆಲಸವನ್ನ ಏನಾದ್ರು ಮಾಡ್ತಾ ಇದ್ದೀರಾ? ಅಲ್ಲಿನ ಜನರ ಬೆಂಬಲ ಹೇಗೆ ಸಿಗ್ತಾ ಇದೆ ನಿಮ್ಗೆ? ಗ್ರೌಂಡ್ ರಿಯಾಲಿಟಿ ಏನಿದೆ ಸರ್? ರೆಸ್ಪಾನ್ಸ್ ಅಂತೂ ತುಂಬಾ ಚೆನ್ನಾಗಿದೆ ಸರ್. ಎಲ್ಲಾ ಸಮುದಾಯರು ಮತ್ತು ಯುವಕರು ಎಲ್ಲರೂ ಬಂದು ಸಪೋರ್ಟ್ ಮಾಡ್ತಾ ಇದಾರೆ. ಆಮೇಲೆ ನಮ್ದೇ ಒಂದು ಪ್ರಣಾಳಿಕೆ ಮಾಡಿದೀವಿ ಸರ್ ನಾವು. ನೀರಿನ ಸೌಲಭ್ಯ ಕೊಡ್ಸೋದಾಗ್ಲಿ, ಅವ್ರಿಗೆ ಹೆಲ್ತ್ ಬೆನಿಫಿಟ್ ಕೊಡ್ಸೋದಾಗ್ಲಿ, ಎಜುಕೇಶನ್ ಕೊಡ್ಸೋದಾಗ್ಲಿ, ಆಮೇಲೆ ಇಲ್ಲಿ ಎಲ್ಲಾ ಪರಿಸ್ಥಿತಿಗೂ ಒಂದು ಇದು ಮಾಡಿದೀವಿ ಸರ್, ಪ್ರಣಾಳಿಕೆ ಮಾಡಿದೀವಿ. ಸರ್ಕಾರಿ ಸೌಲಭ್ಯಗಳು ಇವರಿಗೆ ತಲುಪಿಲ್ಲ ಸರ್, ತಲುಪಿಲ್ಲ. ಇವ್ರು ಹುಡ್ಕೊಂಡು ಹೋಗ್ಬೇಕು ಸೌಲಭ್ಯಗಳು ಎಲ್ಲಿ ಸಿಗ್ತಾವ ಅಂತ ಹೇಳಿ. ಇವ್ರು ಮನೆ ಬಾಗ್ಲಿಗೆ ಕೊಡಿಸ್ಬೇಕಂತ ನನ್ನ ಇಂಟೆನ್ಷನ್ ಇದೆ ಸರ್. ಈ ಮುಂಚೆ ಸ್ಪರ್ಧೆ ಮಾಡಿದ್ರ? ಇದೇ ಫಸ್ಟ್ ಎಲೆಕ್ಷನ್? ಎಲ್ಲೆಲ್ಲೂ ಮಾಡಿಲ್ಲ ಸರ್, ಎಲ್ಲೂ ಇಲ್ಲ. ಯಾವ ಪಾರ್ಟಿನಲ್ಲೂ ಇಲ್ಲ, ಯಾವ ಐಡೆಂಟಿ ಕಾರ್ಡ್ ಇಲ್ಲ, ಏನಿಲ್ಲ ಸರ್. ಬಿಸ್ನೆಸ್ ನಲ್ಲಿ ವ್ಯವಹಾರ ಮಾಡ್ಕೊಂಡು ನಾವ್ ಇದ್ವಿ. ಇಲ್ಲ, ಅನಿವಾರ್ಯ ಆಗ್ಬಿಟ್ಟಿದೆ ಸರ್ ಇವಾಗ. ನಾವು ಇವಾಗ ಇದು 35 ವರ್ಷ ನಮ್ಮ ಹಿರಿಯರು
ಒಂದೇ ಪಾರ್ಟಿಗೆ ವರ್ಕ್ ಮಾಡಿ ಈ ಸ್ಥಿತಿಗೆ ತಗೊಂಡ್ಬಂದು ಇಟ್ಬಿಟ್ಟಿದ್ದಾರೆ. ಹ್ಮ್. ನಮ್ಮಂತ ಯುವಕರು ಮುಂದೆ ಬಂದ್ ಮಾಡ್ಬೇಕು ಸರ್. Okay, ನನ್ಗಿಂತ okay. ಒಳ್ಳೆ ಪರ್ಸನ್ ಇದ್ರೆ ನಾನೇ ಬಿಟ್ಕೊಟ್ಬಿಡ್ತೀನಿ ಸರ್ ಮುಂದೆ. ಈಗ ನಿಮಗೆ ಮೇನ್ ಸಪೋರ್ಟ್ ಅಂದ್ರೆ ಸಿಎಂ ಇಬ್ರಾಹಿಂ ಅವರಾ? ಸಿಎಂ ಇಬ್ಬರ ಅಂತಲ್ಲ ಸರ್, ಎಲ್ಲಾ ಹಿಂದ ನಾಯಕರಿದ್ದಾರೆ ಸರ್. ಒಬ್ರೇ ಅಂತ ಹೇಳ್ಬೇಡ್ರಿ ನೀವು, ದೊಡ್ಡವರು ಅಂತ ನೀವು ಒಬ್ಬರೇ ಹೆಸರು ತಗೊಂತೀರಾ, ಬಟ್ ಎಲ್ಲಾ ಹಿಂದ ನಾಯಕರ ಜೊತೆಗಿದ್ದಾರೆ, ಎಲ್ಲಾ ಸಮಾಜದವರು ಸಪೋರ್ಟ್ ಮಾಡ್ತಾ ಇದ್ದಾರೆ ಸರ್ ನನಗೆ. ಅಂದ್ರೆ ಬ್ಯಾಕ್ ಎಂಡ್ ಅಲ್ಲಿ ನಿಂತ್ಕೊಂಡು ಸಪೋರ್ಟ್ ಮಾಡ್ತಾ ಇದಾರ ಅಥವಾ ಬಹಿರಂಗವಾಗಿ ಬಂದು ಸಪೋರ್ಟ್ ಮಾಡ್ತಾ ಇದಾರ? ನಾವಿದೀವಿ ಖಾದರ್, ಎದುರುಬೇಡಿ, ನಿಮ್ ಜೊತೆನೆ ಏನಾದ್ರು ಕ್ಯಾನ್ವಾಸ್ಗೆಲ್ಲ ಬರ್ತಾ ಇದಾರಾ? ಬರ್ತಾರೆ ಸರ್ ಎಲ್ಲಾ ಹಿಂದ ನಾಯಕರು ಅವ್ರವ್ರು ಹಿಂಗೆಲ್ಲ ಇಂಡಿವಿಜುವಲ್ ಮಾಡ್ತಾರೆ ಸರ್ ಕ್ಯಾನ್ವಸಿಂಗ್. ನಾವು ಟೈಮ್ ಬೇರೆ ಇಲ್ಲ, ನಾವು ಯೋಚನೆ ಮಾಡಿದ್ದೆ 24 ತಾಸು ಮುಂಚೆ, ನಾಮಿನೇಷನ್ ಫೈಲ್ ಎಂಡ್ ಆಗೋಕೆ 24 ತಾಸು ಮುಂಚೆ ನಾನು ಯೋಚನೆ ಮಾಡಿ ಫೈಲ್ ಮಾಡಿಸಿದ್ದೆ, ರೆಡಿ ಮಾಡಿದ್ದು. ಹಾಗಾಗಿ ಟೈಮ್ ಇಲ್ಲ ಅಂತ ಹೇಳಿ ಎಲ್ಲರೂ ಅವ್ರವ್ರು ವಾಲಂಟ್ರಿ ತಗೊಂಡು ಕೆಲಸ ಮಾಡ್ತಾರೆ ಸರ್. ಗೆಲ್ತಾರೋ ಬಿಡ್ತಾರೋ, ಆದ್ರೆ ಕಾಂಗ್ರೆಸ್ ಅಭ್ಯರ್ಥಿನಂತೂ ಸೋಲ್ಸೋ ಶಕ್ತಿ ಇದೆಯಾ ಖಾದರ್ ಅವ್ರಿಗೆ? ಸರ್ ನನ್ಗೆ ಯಾರು ಸೋಲ್ಸೋದು ಅಥವಾ ಗೆಲ್ಸೋದು ಬಗ್ಗೆ ಮಾತಾಡ್ತಿಲ್ಲ ಸರ್. ನನ್ ಬಗ್ಗೆ ನಾನು ಮಾತಾಡ್ತಿದ್ದೀನಿ. ನನಗೆ ಗೆಲ್ಲೋ ಶಕ್ತಿ ಇದೆ, ದೇವರು ಆಶೀರ್ವಾದ ಮಾಡಿದಾನೆ, ನಾನು ಗೆದ್ದೆ ಗೆಲ್ತೀನಿ ಸರ್. ಓಕೆ, ಥ್ಯಾಂಕ್ ಯು ಖಾದರ್ ಅವರೇ ನ್ಯೂಸ್ 18 ಜೊತೆ ಮಾತನಾಡಿದ್ದಕ್ಕೆ. ಕೊನೆಯದಾಗಿ ಗೋವಿಂದರಾಜ್ ಅವರೇ, ಇಲ್ಲಿ 2 ಕ್ಷೇತ್ರದಲ್ಲಿ 1 ಕ್ಷೇತ್ರನಾದ್ರೂ ಗೆಲ್ಲಬೇಕು ಅನ್ನುವಂಥ ಹಠ ಬಿಜೆಪಿದು, ಇಲ್ಲಾಂದ್ರೆ ಮತ್ತೊಮ್ಮೆ 6ನೇ ಬಾರಿಗೆ ಮುಖಭಂಗ ಆದಂತ ಆಗ್ಬಿಡುತ್ತೆ ಈ ಉಪಚುನಾವಣೆಯಲ್ಲೂ ಕೂಡ ಸೋಲಿಕ್ಕೆ. ಓಪ್ಸ್ ಯಾವ ಕ್ಷೇತ್ರದಲ್ಲಿ ಇದೆ ಜಾಸ್ತಿ? ಸರ್ ನೋಡಿ, ಇವತ್ತು 2 ಕ್ಷೇತ್ರದ ಬಗ್ಗೆ ನಮ್ಗೆ ಬಹಳ ವಿಶ್ವಾಸ ಇದೆ. ಯಾಕೆಂದ್ರೆ ಇವತ್ತು ಜನರು ಯಾವ ರೀತಿಯಾಗಿ ನಮ್ ಕಡೆ ಒಲವನ್ನು ತೋರಿಸ್ತಾ ಇದಾರೆ ಅಂತ ಹೇಳ್ಬಿಟ್ಟು ಗ್ರೌಂಡ್ ರಿಯಾಲಿಟಿ ನೀವು ಆಲ್ರೆಡಿ ಚೆಕ್ ಮಾಡಿದೀರಾ. ಯಾಕೆಂದ್ರೆ ಭವಿಷ್ಯ ಆ ರೀತಿಯ ಒಂದು ವಾತಾವರಣ ಇಲ್ಲ ಅಂದಿದ್ರೆ ಇವತ್ತು ಮುಖ್ಯಮಂತ್ರಿಗಳು ಸತತವಾಗಿ ಪ್ರಚಾರ ಮಾಡೋದಕ್ಕಾಗ್ಲಿ ಮತ್ತೊಂದಕ್ಕಾಗ್ಲಿ ಹೋಗುವಂತ ಅವಶ್ಯಕತೆನೇ ಇರಲಿಲ್ಲ. ಎಲ್ಲಿ ಒಂದ್ ಕಡೆ ಬಿಜೆಪಿಗೆ ವಾಲಿದೆ, ಬಿಜೆಪಿಗೆ ಹೆಚ್ಚಿನ ಮತಗಳು ಬರ್ತವೆ ಅಂತ ಹೇಳ್ಬಿಟ್ಟು ಇವತ್ತು ಸಿಎಂ ಇರ್ಬೋದು, ಡೆಪ್ಟಿ ಸಿಎಂ ಅವರು ದಿನ ಬೆಳಗಾದ್ರೆ ಇವತ್ತು ಕ್ಷೇತ್ರದಲ್ಲಿ ಅಲ್ಲೇ ಉಳ್ಕೊಂಡು ಕೆಲಸ ಮಾಡ್ತಾ ಇದಾರೆ. ಇವತ್ತು ಎಲ್ಲೋ ಒಂದ್ ಕಡೆ ಸರ್ಕಾರದಲ್ಲಿ ಏನೆಲ್ಲ ಅಧಿಕಾರಿಗಳು ಸಭೆ ಮಾಡೋದು ಬಿಟ್ಬಿಟ್ಟು ಇವತ್ತು ಉಪಚುನಾವಣೆಯಲ್ಲಿ ನಿಂತ್ಕೊಂಡು ನಮ್ಗೆಲ್ಲ ಒಂದ್ ಕಡೆ ಇದು ಸೋಲ ಕಟ್ಟಿಟ್ಟ ಬುತ್ತಿ ಹೇಳ್ಬಿಟ್ಟು ಅನ್ಸಿರೋದ್ರಿಂದಲೇ ಇವತ್ತು ಕ್ಷೇತ್ರದಲ್ಲಿ ಉಳ್ಕೊಂಡು ಇವತ್ತು ಮುಖ್ಯಮಂತ್ರಿಗಳು ಕೆಲಸ ಮಾಡಕ್ ಹೊರಟಿದ್ದಾರೆ. ಆದ್ರೆ ಜನ ತೀರ್ಮಾನ ಮಾಡಿದರೆ ಈ ಸರಿ ಬದಲಾವಣೆಯನ್ನ ತೋರಿಸ್ಬೇಕು. ಯಾಕೆಂದ್ರೆ ಕಾಂಗ್ರೆಸ್ ಇಂದ ಈ ರಾಜ್ಯ ಅಭಿವೃದ್ಧಿ ಆಗಲ್ಲ ಅಂದ್ಬಿಟ್ಟು ಒಂದು ಸ್ಪಷ್ಟತೆ ಕಾಣ್ತಾ ಇದೆ ಜನರಲ್ಲಿ. ಆ ಒಂದು ದೃಷ್ಟಿಯಲ್ಲಿ ಇವತ್ತು ಮುಖ್ಯಮಂತ್ರಿಗಳಿಗೆ ಮತ್ತೆ ಉಪಮುಖ್ಯಮಂತ್ರಿಗಳಿಗೆ ಭಯ ಸ್ಟಾರ್ಟ್ ಆಗಿದೆ ಸರ್ ಈ ಉಪಚುನಾವಣೆಯಲ್ಲಿ ಹೇಳ್ಬಿಟ್ಟು. ಓಕೆ, ಥ್ಯಾಂಕ್ ಯು ಗೋವಿಂದರಾಜ್ ಅವರೇ, ಇಷ್ಟೋ ತನಕ ಜಾಯ್ನ್ ಆಗಿ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಕ್ಕೆ. ಇದಾಗಿತ್ತು ಇವತ್ತಿನ ಮಾತುಕತೆ. ನೋಡ್ತಾರೆ ನ್ಯೂಸ್ 18, ಜಾಲ ನಮ್ಮದು, ಬಲ ನಿಮ್ಮದು.